ಓಕೆ, ಯಾಕೆ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾ ಇಲ್ಲ? क्यों प्रभु हमको आशीष करेगा? ಗಿದ್ಯೋನನ ಸಮಯದಲ್ಲಿ गिद्योन के समय में ಜನರು ಬಹಳ ಕಷ್ಟದಲ್ಲಿದ್ರು. लोग बहुत कष्ट उठा रहे थे. ಪ್ರತಿ ಸಾರಿ ವೈರಿ ಅವರ ಮೇಲೆ ದಂಗೆ ಮಾಡ್ತಾ ಇದ್ದ. हर एक समय में वैरी उनके ऊपर दबाव लगा रहा था. ಯಾವಾಗೆಲ್ಲ ಬಂದ್ರು ಅವರು ಭಯಪಟ್ಟು ಅಡಗಿಕೊಳ್ತಾ ಇದ್ರು. वो कब कब आता था वो डर से. ಇವತ್ತು ನಮ್ಮ ಸ್ಥಿತಿ ಹಾಗೆ ಆಗಿದೆ. वो हमारा स्थिति भी वैसा ही है. ಏನ್ ಮಾಡೋದು? क्या करना है? ಎಲ್ಲರೂ ನಮ್ಮನ್ನು ತೊಂದರೆ ಮಾಡ್ತಾ ಇದ್ದಾರೆ. सभी लोग हमको दर्द दे रहे हैं. ಪ್ರಾಬ್ಲಮ್ ಬಂದ್ ಕೂಡ್ಲೇನೆ वो प्रॉब्लम आने के बाद ನಾವು ಅಡಗಿಕೊಳ್ಳೋದಕ್ಕೆ ಹೋಗ್ತೇವೆ. हम छिप जाने के लिए सोचते हैं. ತಪ್ಪಿಸಿಕೊಳ್ಳೋದಕ್ಕೆ ಪ್ರಯತ್ನ हम ಮಾಡ್ತಿರ್ತೇವೆ. उधर से जाने के लिए सोचते हैं. ಬಿಡುಗಡೆ ಇಲ್ಲ. ओ रिहाई नहीं है. ಯಾಕೆ ನಮಗೆ ಆಶೀರ್ವಾದ ಆಗ್ತಾ ಇಲ್ಲ? क्यों हमको आशीष नहीं हो ಯಾಕೆ रहा ನಮಗೆ है? ಬಿಡುಗಡೆ ಆಗ್ತಾ ಇಲ್ಲ? हमको क्यों रिहाई नहीं हो रहा ಅನೇಕ है? ಹೋರಾಟಗಳು ನಮಗೆ. हमारे जीवन में बहुत होराट है. ಆಲಯಕ್ಕೆ ಹೋಗ್ತೇವೆ, ये कलसिया में आते हैं ಪ್ರೇಯರಿಗೆ ಅಟೆಂಡ್ ಆಗ್ತೀವಿ. और प्रार्थना में ಯಾಕೆ ನಮಗೆ ಆಶೀರ್ವಾದ ಆಗ್ತಾ ಇಲ್ಲ? क्यों हमको आशीष नहीं हो रहा है? ಇದೆಲ್ಲ ನಮ್ಮ ಜೀವಿತದಲ್ಲಿ ಬಹಳ ನಮ್ಮ ಜೀವಿತದಲ್ಲಿ ಪ್ರಶ್ನೆಗಳಿರ್ತದೆ. हमारे जीवन में बहुत प्रश्न ऐसा आता है. ಇವತ್ತು ತಿಳಿದುಕೊಳ್ಳ್ರಿ, आज आप सोच लीजिए, ದೇವರು ಕೂಡ ಮಾತನಾಡಲಿಕ್ಕೆ ಆತನ ಶಕ್ತನು. प्रभु हमारे साथ बात करने के लिए सर्वशक्तिमान है. ನಿಮಗೆ ಎಲ್ಲಿ ಸಮಸ್ಯೆ ಇದೋ ದೇವರಲ್ಲಿ ಸರಿಪಡಿಸಲಿಕ್ಕೆ ದೇವರಿಗೆ ಶಕ್ತಿ इधर ಇದೆ. आपके लिए समस्या है, उधर सही करने के लिए प्रभु को सर्वशक्तिमान है. ಆಗ 6ನೇ ಅಧ್ಯಾಯದಲ್ಲಿ ಗಿದ್ಯೋನನ್ನು ದೇವರು ಸಂಧಿಸಲಿಕ್ಕೆ ಹೋಗ್ತಾ ಇದ್ದಾನೆ. 6वां अध्याय में गिद्योन को देखने के लिए प्रभु जा रहा है. ಯಾಕಂದ್ರೆ ಅವರನ್ನ ದೇವರು ಆಶೀರ್ವಾದ ಮಾಡಬೇಕಾಗಿತ್ತು. क्योंकि प्रभु उसको आशीष करना ही था. ಪಕ್ಕದವರಿಗೆ ಹೇಳ್ರಿ, बगल वाले से कहिए, ದೇವರು ಆಶೀರ್ವಾದ ಮಾಡಬೇಕಾದ್ರೆ प्रभु आपको आशीष करना है तो ಒಬ್ಬ ವ್ಯಕ್ತಿ ಬೇಕ್ರಿ. एक व्यक्ति आपको चाहिए. ಹಲೋ, हेलो, ನಿನ್ನನ್ನು ಕೇಳದೆ ದೇವರು ಏನು ಮಾಡಲ್ಲ. आपको बिना पूछने से प्रभु कुछ भी नहीं करता. ಸುಮ್ಮನೆ ನೇರವಾಗಿ ದೇವರು ಬಂದ್ ಮಾಡಲ್ಲ. वो सीढ़ी से आपके वो कुछ भी नहीं कहेगा. ಹಲ್ಲೆಲೂಯಾ. हालेलुया. ಎಷ್ಟು ಜನರಿಗೆ ಗೊತ್ತು? कितने लोगों को पता है? ಸಿಂಹ ನೋಡಕ್ ಚಿಕ್ಕದು, एक सिंह देखने के लिए छोटा है ಆನೆಕ್ಕಿಂತ ಚಿಕ್ಕದು, और उस हाथी से ही छोटा है. ಆನೆಕ್ಕಿಂತ ವೀಕು. हाथी से भी बहुत वीक है. ಇದು ನನಗೆಲ್ಲೋ ಒಂದ್ ಕಡೆ ನೋಡಿದೆ, ಅದಕ್ಕೋಸ್ಕರ ಹೇಳ್ತಾ मैं ಇದ್ದೀನಿ. किधर ही एक जगह पे मैंने देखा, इसलिए मैं कह रहा हूँ. ಹಲೋ, हेलो, ಆನೆಗಿಂತ ಚಿಕ್ಕದು, वो हाथी से भी छोटा है, ಆದ್ರೆ ಕಾಡಿನ ರಾಜ. मगर वो जंगल का राजा है. ತನಗೆ ಗೊತ್ತಿದೆ उसको पता है ನಾನು ಅದಕ್ಕಿಂತ ಚಿಕ್ಕದು, मेरे को उसको पता है कि उससे छोटा ಅದರ हूं. ಶಕ್ತಿಗಿಂತ ಚಿಕ್ಕದು, उसकी शक्ति से मैं ಅದರ छोटा हूं. ವೇಟ್ ಗಿಂತ ನನ್ನ ವೇಟ್ ಕಡಿಮೆನೆ. उसके वेट से मेरा वेट कमी है. ಆದ್ರೆ ಒಂದು ಮನಸ್ಸಿನಲ್ಲಿ ಏನಿದೆ, मगर एक मन में, उसके मन में ನೀನು क्या है? ಎಷ್ಟೇ ದೊಡ್ಡದಾದ್ರೆ ಏನು, आप कितने भी बड़े हो, ನಾನು ನಿನ್ನನ್ನು ಸೋಲಿಸ್ತೀನಿ. मैं आपको हरा ಅದರ देगा. ಮೈಂಡೇ ಹಂಗೆ, उसकी मन ही ऐसा ನಾನೇ है. ನನ್ನ ಸೋಲಿಸ್ತೀನಿ, मैं आपको हरा ನಾನೇ देगा. ನನ್ನ ಸೋಲಿಸ್ತೀನಿ, मैं आपको हरा ನಾನೇ देगा. ನನ್ನ ಸೋಲಿಸ್ತೀನಿ. मैं आपको हरा देगा. ಆನೆ ಹೇಳ್ತದೆ, हाथी खाता है, ಶಕ್ತಿ ಇದೆ, शक्ति है, ಸಾಮರ್ಥ್ಯ ಇದೆ, सामर्थ्य है, ಏನ್ ಬೇಕಾದ್ರೂ ಮಾಡೋ ಕೆಪಾಸಿಟಿ ಇದೆ. मैं कुछ भी करने के लिए कैपेसिटी है. ಆದ್ರೆ ಸಿಂಹನ ಆನೆ ನೋಡಿದಾಗ ಏನ್ ಹೇಳ್ತದೆ ಗೊತ್ತಾ? सिम्हा ये हाथी को देखने के बाद क्या करता है? ನಾನು ಅದ್ರ ಮುಂದೆ ಇಲಿ, ನಾನು ಅದ್ರ ಮುಂದೆ ಇಲಿ, ನಾನು ಅದ್ರ ಮುಂದೆ ಇಲಿ ಅಂತ. मैं उससे उसके सामने एक छुआ हूं, मैं उसके सामने छुआ हूं, ऐसा कहता है. ಹಂಗಂತ ತಿಳಿದುಕೊಂಡು ದಾವೀದ ಸುಮ್ಮನಿದ್ರೆ ಗೊಲ್ಯಾತನನ್ನ ಸೋಲಿಸ್ತಾ ಇರಲಿಲ್ಲ. ऐसा समझकर दाऊद ऐसा कहेगा तो वो गोलियात को हरा नहीं सकता था. ದೇವರಿಗೆ ನೀನಿರಂತ ಜ್ಞಾನ ಬೇಕಾಗಿಲ್ಲ, ನಿನ್ನಂತ ಸಾಮರ್ಥ್ಯ ಬೇಕಾಗಿಲ್ಲ. ದೇವರಿಗೆ ನೀನಿದ್ರೆ ದೇವರು ನಿನಗೋಸ್ಕರವಾಗಿ ಎಲ್ಲವನ್ನ ಮಾಡ್ಲಿಕ್ಕೆ ರೆಡಿ. प्रभु के लिए आपके ज्ञान नहीं चाहिए, प्रभु के साथ आप खड़े हो जाएगा तो बस है. ಹಾಲೆಲೂಯಾ. हालेलुया. ಥ್ಯಾಂಕ್ ಯು ಜೀಸಸ್. थैंक यू लॉर्ड जी. ಇಲ್ಲಿ ಗಿದ್ಯೋನನ್ನು ದೇವರು ಮುಟ್ಟಿದ್ದಾರೆ. इधर गिद्योन को प्रभु ने देखा, ಇವನು ಭಯದಿಂದ ಕೂತಿದ್ದಾನೆ. वो डर से बैठा है. ಕೆಲವೊಂದು ಸಾರಿ बहुत बार ಸಮಸ್ಯೆಗಳು, समस्या आने के बाद ಕಣ್ಣೀರುಗಳು, दर्द, ಹೋರಾಟಗಳು एक दर्द ನಮ್ಮನ್ನ ಭಯ ಪಡುವಂತೆ ಮಾಡ್ತದೆ. हमको एक डर से बैठने के लिए जैसा ಯಾವಾಗ ಇದನ್ನ ತಪ್ಪಿಸಿಕೊಳ್ಳೋಣ, कैसे इधर से हम बाहर ಯಾವಾಗ आएंगे? ಇದರಿಂದ ಹೊರಗೆ ಬರೋಣ. कैसे इधर से हम बाहर आएंगे? ಮನುಷ್ಯನಿಗೆ ಸಾಲ, ಕಾಯಿಲೆಗಳು, ಸಮಸ್ಯೆಗಳು ಬರುವಾಗ ಆತನ ಜೀವಿತದಲ್ಲಿ ಬರುವಂತ ಫಸ್ಟ್ ಏನಂದ್ರೆ ಭಯ. कब मानव के जीवन में ऐसा समस्या रोग आता है, उसके जीवन में पहला आता है कि डर. ಇಂಥ ಭಯದಿಂದ ಕೂತಿರುವಂತ ವ್ಯಕ್ತಿ, ऐसे डर से बैठने वाला व्यक्ति, ದೇವರು ಬಂದು ಅವನ ಹತ್ರ ಮಾತಾಡ್ತಾ ಇದ್ದಾನೆ. वो प्रभु के पास आके बात कर रहा है. ಗಿದ್ಯೋನ, गिद्योन, ಭಯ पड़ಬೇಡ, मत डर, ನೀನು ಪರಾಕ್ರಮಶಾಲಿ ಅಂತ ಹೇಳ್ತಾ ಇದ್ದಾನೆ. आप पराक्रमशाली है ऐसा कह रहा है. ಇಲ್ಲಿ ಇವನು ಭಯ ಪಡ್ತಾ ಇದ್ದಾನೆ, इधर वो डर रहा है. ದೇವರು ಬಂದು ಹೇಳ್ತಾ ಇದ್ದಾರೆ प्रभु आके कह रहा है ಪರಾಕ್ರಮಶಾಲಿ ಅಂತ. आप पराक्रमशाली है. ಅರ್ಥ ಆಗ್ತಾ ಇದೆಯಾ? आपको समझ में आ रहा है? ನೀನ್ ಭಯ ಪಟ್ಟಿರ್ಬೋದು, आप डर के ಲೋಕದ मारे बैठे ದೃಷ್ಟಿಗೆ ನೀನು ಭಯ ಪಡುವಂತ ವ್ಯಕ್ತಿ ಆಗಿರ್ಬೋದು. हैं. आप संसार की दृष्टि में डर के ये व्यक्ति होगे. ದೇವರ ದೃಷ್ಟಿಯಲ್ಲಿ ನೀನು ಪರಾಕ್ರಮಶಾಲಿನೇ. आप प्रभु की दृष्टि में आप पराक्रमशाली ही है. ಹಲೋ, हेलो, ದೇವರಿಗೆ ನೀನು ಪರಾಕ್ರಮಶಾಲಿ ಅಂತ ಹೇಳಿದ್ರೆ ಲೋಕಕ್ಕೆ ಯಾಕ್ರಿ ನೀವು ಭಯ ಪಡಬೇಕು? प्रभु के एक समूह का पराक्रमशाली होंगे तो क्यों संसार के लिए डरते हैं? ಆದ್ರೂ ಒಳಗಡೆ ಭಯ ಇವನಿಗೆ. उसके बाद भी आपके जीवन में डर रहता है. ಏನ್ ಮಾಡೋದೀಗ? क्या करना है अभी?
ದೇವರು ಬಂದು ನಿಂತಿದ್ದಾನೆ. प्रभु आके खड़ा है. ಈಗ ಇವನಿಗೆ ಕಾನ್ಫಿಡೆಂಟ್ ಇಲ್ಲ ದೇವ್ರೆ ಅಂತ. उसको ये कॉन्फिडेंट नहीं है कि प्रभु ही है. ಆ ಬಡದ ಬುಡ, ಆ ಎಲಾ ವೃಕ್ಷದ ಬುಡದಲ್ಲಿ ಆತನು ಕೂತಿದ್ದಾನೆ. ये एला पेड़ के नीचे में वो बैठा है. ಎಲ್ಲವನ್ನ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಆರಿಸಿಕೊಂಡಿದ್ದೇನೆ, ನಾನು ನಿನ್ನನ್ನು ಉಪಯೋಗಿಸಿಕೊಳ್ತೇನೆ ಎಂಬುದಾಗಿ ದೇವರು ಹೇಳ್ತಾ प्रभु ಇದ್ದಾನೆ. कह रहा है कि मैंने आपको चुना है, मैं ही आपको यूज करेगा, ऐसा कह रहा है. ಇವನಿಗೆ ಗ್ಯಾರಂಟಿ ಮಾಡ್ಕೊಳ್ಬೇಕಾಗಿತ್ತು. उसको ये गारंटी करना था. ನಾನು ಮನೆಗೆ ಹೋಗಿ ಬರುವಷ್ಟ ತನಕ ನೀನು ಇಲ್ಲೇ ಕೂತಿರ್ಬೇಕು ಅಂತ ಹೇಳ್ತಾ मैं ಇದ್ದಾನೆ. घर जाकर आने तक आप इधर ही बैठ के रहना, ऐसा कह रहा है. ಹೇಳ್ರಿ, ದೇವರು ಎಷ್ಟು ತಾಸು ಕಾದಿದ್ದಾನೆ ಅಂತ ಹೇಳ್ರಿ. कितने वक्त तक प्रभु ने उसके लिए इंतजार किया है, बोलिए. ಯಾರು ಹೇಳಲಿಕ್ಕೆ ಸಾಧ್ಯ? ಎಷ್ಟು ತಾಸು ಆತನು ಬರುವವರೆಗೂ ದೇವರು ಕಾದಿದ್ದಾನೆ. कौन कह सकता है कि वो आने तक प्रभु ने उसके लिए ಬೈಕ್ ಇಲ್ಲ, बाइक नहीं है, ಕಾರ್ ಇಲ್ಲ, कार नहीं है, ಮನೆಗೆ ಹೋಗಿ ಬರುವಷ್ಟು घर जाके आना है. 6 ತಾಸು 6 घंटा तक ಒಂದು ಕಡೆನೂ ಶೇಕ್ ಆಗ್ದಾಗೆ एक उधर कुछ भी नहीं शेक होने से ದೇವರು ಕಾಯ್ತಾ ಇದ್ದಾನೆ. प्रभु उसको इंतजार कर रहा है. ಅಂದ್ರೆ उसका मतलब ದೇವರು ನಿನ್ನ ವಿಷಯದಲ್ಲಿ ಮಾಡಬೇಕಾಗಿರುವಂತ ಕಾರ್ಯಕ್ಕೆ ದೇವರಿಗೆ ತಾಳ್ಮೆ ಇದ್ರೆ ನಿನಗೆ ಯಾಕೆ ತಾಳ್ಮೆ ಇಲ್ಲ? आप प्रभु ने आपके लिए करने के लिए, काम के लिए प्रभु का एक इंतजार है, प्रभु का एक सोच है कि आपको नहीं है. ದೇವರಿಗೆ ಒಂದು ಕಾರ್ಯ ಮಾಡಬೇಕಂದ್ರೆ ಅದನ್ನ ಎಷ್ಟು ಬೇಕಾದ್ರೂ ತಾಳ್ಮೆಯಿಂದ ಕಾಯ್ತಾನೆ. प्रभु आपके जीवन में कुछ काम करना है तो वो सहना से वो ನಿಮ್ಗೆ ಅರ್ಥ आपके ಆಗ್ತಾ लिए ಇಲ್ಲ, इंतजार करता है. ನಿಮ್ಗೆ ಅರ್ಥ ಆಗ್ತಾ ಇಲ್ಲ. आपको ದೇವರಿಗೆ ಏನಾದ್ರೂ ನಿಮ್ಮ ಜೀವಿತದಲ್ಲಿ ಮಾಡಬೇಕಂದ್ರೆ प्रभु आपके जीवन में कुछ काम करना है तो ಎಷ್ಟು ತಾಳ್ಮೆಯಿಂದ ಬೇಕಾದ್ರೆ ಕಾಯ್ತಾನೆ. कितना एक सहना से वो आपके लिए इंतजार करेगा. ಇವತ್ತಲ್ಲ ನಾಳೆ, ಇವತ್ತಲ್ಲ ನಾಳೆ आज नहीं तो कल ನನ್ನ ಮಗ ಬಂದೇ ಬರ್ತಾನೆ, मेरा पुत्र आएगा ನನ್ನ ही, ಮಕ್ಕಳು ನನ್ ಬಂದೇ ಬರ್ತಾರೆ, मेरा बच्चे आएगा ಇವನು ही, ಬಂದೇ ಬರ್ತಾನೆ. वो सभी आएगा अभी. ಹೇಗೆ ದೇವರು ನನಗ್ ಕಾದ್ನೋ ದೇವರು ನಿನಗೂ ಕೂಡ ಕಾಯ್ತಾನೆ. कैसे प्रभु ने मेरे लिए वो इंतजार किया, आपके लिए भी इंतजार करेगा. ತಂದೆ ತಾಯಿ ಅಂದ್ರೆ प्यारे ಸಹೋದರ ಸಹೋದರಿಯರೇ, ये भाई बहन, ನಿಮ್ಮ ಮಕ್ಕಳಿಗಾಗಿ ನೀವು ಅಳಬೇಡ್ರಿ. आपके बच्चों के लिए मत रोइए. ಯಾವಾಗ ಬದಲಾಗ್ತದೆ ಅಂತ, कब वो ನನ್ನ बदलाव ಗಂಡ ಯಾವಾಗ ಬದಲಾಗ್ತಾನೆ ಅಂತ ಚಿಂತೆ ಮಾಡಬೇಡ್ರಿ. आपका मेरा ನನ್ನ पुत्र ಹೆಂಡತಿ कब ಯಾವಾಗ बदलेगा? ಬದಲಾಗ್ತಾನೆ ಅಂತ ಚಿಂತೆ ಮಾಡಬೇಡ್ರಿ. मेरे पति कब बदलेगा? ದೇವರೇ ಅದಕ್ಕಾಗಿ ಕಾಯ್ತಾ ಇದ್ದಾನೆ. ಖಂಡಿತವಾಗಿ ದೇವರೇ ಕಾಯುವುದಾಗಿದ್ರೆ 100% ದೇವರೇ ಅದನ್ನು ಮಾಡೇ ಮಾಡ್ತಾನೆ. मगर प्रभु ही उसके लिए खड़ा हुआ इंतजार करोगे तो प्रभु ही करता है उसके जीवन में. ಹಾಗಂತ ತಿಳಿದುಕೊಂಡು उससे ऐसा सोच के ನಿಮ್ಮ ಪ್ರಾರ್ಥನೆ ನಿಲ್ಲಿಸಬೇಡ್ರಿ. आपका प्रार्थना को ಪ್ರಾರ್ಥನೆ ಮಾಡ್ತಾನೆ ಇರ್ರಿ. आप प्रार्थना करते रहिए, ಪ್ರಾರ್ಥನೆ ಮಾಡ್ತಾ ಇರ್ರಿ, प्रार्थना करते रहिए, ಪ್ರಾರ್ಥನೆ ಮಾಡ್ತಾ ಇರ್ರಿ. प्रार्थना करते रहिए. ಒಂದು ದಿನ ದೇವರು ಅದಕ್ಕೆ ದೇವರು ಉತ್ತರ ಕೊಟ್ಟೆ ಕೊಡ್ತಾನೆ. एक दिन प्रभु से उत्तर आएगा ही. 6 ತಾಸು ಕಾದ್ರೂ ಕೂಡ 6 घंटा इंतजार करने के बाद ನಿನಗೇನಾದ್ರೂ ಅವಕಾಶ ಕೊಟ್ಟಿದ್ರೆ ಏನ್ ಮಾಡ್ತಾ ಇದ್ದಿ? आपको एक अवकाश देगा तो क्या करते थे? ಎಷ್ಟು ತಾಸು ಬೇಕು ಹೋಗಿ ಬರಕ್ಕೆ? कितना वक्त चाहिए आपको आने के लिए? ಅಷ್ಟೊಳಗೆ ನಮ್ಮ ಸಣ್ಣ ಕೆಲಸ ಇದು ಮುಗಿಸ್ಕೊಂಡ್ ಬರ್ತೀನಿ. एक छोटा सा काम है, मैं करके आ जाऊंगा. ಆದ್ರೆ ದೇವರು मगर प्रभु ಒಬ್ಬ ಮನುಷ್ಯನು, एक मानव के लिए, ಇಲ್ಲೇನ್ ಮಾಡಿಕೊಡ್ರಿ, ಒಬ್ಬ ಮನುಷ್ಯನು एक व्यक्ति के लिए ದೇವರು प्रभु 6 ತಾಸು 6 घंटा ಒಬ್ಬ ವ್ಯಕ್ತಿಗಾಗಿ ಕಾಯಿ ತೆಗೆಸಿದರೆ एक व्यक्ति के लिए इंतजार करने के लिए वो तैयार है. ನಾವು ಯಾರ್ರೀ ಆತನ ಮುಂದೆ? हम कौन है उसके सामने? ಅಂತನ ವ್ಯಕ್ತಿಯನ್ನ ಕಾಯುವುದಕ್ಕೆ ಒಬ್ಬ ದೇವರು ಕಾಯ್ತಾನೆ ಅಂದ್ರೆ उस व्यक्ति को इंतजार करने के प्रभु इंतजार कर रहा है तो ನಿರಾಸೆಗೊಳ್ಬೇಡ್ರಿ. आप निराशा मत होइए. ನಿನಗಾಗಿ ದೇವರು ಖಂಡಿತವಾಗಿ ಮಾಡ್ತಾನೆ. प्रभु आपके लिए जरूर करेगा ही, ಖಂಡಿತವಾಗಿ ಮಾಡ್ತಾನೆ. वो ये करेगा ही आपके जीवन में. ಈಗ ಬಂದ ದೇವರು ಕೊಟ್ಟ ಎಲ್ಲ ತಿಂದ್ಬಿಟ್ಟ, ದೇವರೆಲ್ಲ ತಿಂದ ಮೇಲೆ सभी उस खाने के बाद प्रभु ने, ಈಗ ದೇವರು ಒಂದು ಪ್ರಶ್ನೆಯನ್ನು ಅವನಿಗೆ ಹಾಕ್ತಾ ಇದ್ದಾನೆ. प्रभु एक प्रश्न उससे पूछ रहा है. ನೋಡಪ್ಪ, ನೀನು ಮಿದ್ಯಾನರನ್ನು ಸೋಲಿಸಬೇಕು. ನೆನ್ಪಿಟ್ಕೊಳ್ರಿ, ನಾನು ಹೇಳುವಂತ ಸಂದೇಶ ಎಚ್ಚರಿಕೆಯಿಂದ ಕೇಳ್ರಿ. आप एक गमन देखिए, ಇದನ್ನು ಕೇಳಿದ ಮೇಲೆ ನಿಮ್ಮ ಮನೆಯನ್ನು ದೇವರು ಖಂಡಿತವಾಗಿ ಆಶೀರ್ವಾದ ಮಾಡ್ತಾನೆ. आप इस संदेश को सुनने के बाद जरूर प्रभु आपके घर को आशीष करेगा. ಎಷ್ಟು ಜನರಿಗೆ ಆಶೀರ್ವಾದ ಬೇಕು? कितने लोगों को आशीष चाहिए? ಕೆಲವರಿಗೆ ಅರ್ಧ ಆಸೆ ಇದೆ, ಕೆಲವರಿಗೆ ಇಷ್ಟ ಆಸೆ ಇದೆ, ಕೆಲವರಿಗೆ ಇಷ್ಟ ಆಸೆ ಇದೆ, ಕೆಲವರಿಗೆ ಇಷ್ಟಿಷ್ಟ ಆಸೆ ಇದೆ. बहुत लोगों को इतना ही आशा है, इतना ही आशा है. ಇಷ್ಟ ಎತ್ತಿದ್ರೆ ಇಷ್ಟೇ ಬಿಡ್ರಿ. इतना ही उठाएगा तो इतना ही आशीष. ನಿಮಗಿರೋದಲ್ಲಿ ತೃಪ್ತರಾಗಿರ್ರಿ. आपको क्या है उसमें ही आप तृप्त हो जाइए. सही. ಈಗ ದೇವರು ಹೇಳ್ತಾನೆ, अभी प्रभु बोल रहा है, ನಿನ್ನ ಜನರನ್ನ ನಾನು ಆಶೀರ್ವಾದ ಮಾಡಬೇಕಾದ್ರೆ, आपके लोगों को मैं आशीष करना है. ಇಲ್ಲಿ ನೋಡ್ರಿ, ನಿನ್ನ ಜನರನ್ನ ನಾನು ಆಶೀರ್ವಾದ ಮಾಡಬೇಕಾದ್ರೆ आपके लोगों को मैं आशीष करना है तो ನೀನು ಒಂದು ಕೆಲಸ ಮಾಡಬೇಕೀಗ. आपको एक काम करना है. ಗಮನಿಸ್ರಿ, आप इधर कमन ಒಂದು दीजिए. ಚಿಕ್ಕ ಹೋರಿ, एक छोटा सा ಒಂದು 7 ವರ್ಷದ ಹೋರಿ एक छोटा सा गाय ತೆಗೆದುಕೊಂಡು आप लेकर ಬಾಳನ ವಿಗ್ರಹಗಳನ್ನ ಕೆಡಬೇಕು.
एक बाला का एक विग्रह को आपको तोड़ डालना है। ಏನ್ ಕೆಡಬೇಕು? क्या एक तोड़ डालना है? ಬಾಳನ ವಿಗ್ರಹಗಳನ್ನ ಕೆಡ ಹಾಕ್ಬೇಕು. बाला का एक विग्रहों को आपको ನೀನು तोड़ना ಯಾವಾಗ है। ಕೆಡು ಹಾಕಿದ ಮೇಲೆ कब आप उसको तोड़ देता है? ಆ ಹೋರಿಯನ್ನ ಎರಡನೇ ಸಾರಿ ಹೋಮ ಮಾಡಬೇಕು. उस एक बैल को आप दोबारा आपको ಆ यज्ञ ಎರಡನೇ करना ಸಾರಿ है। ಹೋಮ ಮಾಡುವುದೇ ಯೇಸುವಿನ ರಕ್ತ. वो दूसरा बार यज्ञ करना ही वो यीशु मसीह का लहू। ಆ ರಕ್ತದಿಂದ ನಿಮಗೆ ಬಿಡುಗಡೆ ಆಗ್ಬೇಕಾಗಿದ್ರೆ उस लहू से आपको रिहाई होना है तो ಏನನ್ನ ನೀವು ಕೆಡಬೇಕು? किसको आपको काट देना है? ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸುವ ಯಾವುದನ್ನಾದರೂ ಫಸ್ಟ್ ನೀವು ಕೇಳಬೇಕು. प्रभु से ज्यादा क्या कुछ किसको आप प्यार कर रहे हैं उसको आपको काट देना है। ಯಾಕೋ ಸಂತೋಷ ಆಗಲಿಲ್ಲ ಕೆಲವರಿಗೆ? आपको खुशी नहीं है हुआ है बहुत लोगों को। ದೇವರಿಗಿಂತ ನೀವು ಯಾವುದನ್ನು ಹೆಚ್ಚು ಪ್ರೀತಿಸ್ತೀರೋ प्रभु से ज्यादा किससे आप प्रेम कर रहे हैं ಖಂಡಿತವಾಗಿ वो सच्चाई ದೇವರು ಅದನ್ನು ಸಹಿಸಲ್ಲ. वो प्रभु कभी भी सहन नहीं लेगा। ಅದನ್ನು ಕೆಡವಬೇಕು. उसको आपको निकालना ही है। ಎಷ್ಟು ಜನ ಇವತ್ತು ಕೆಡವಕ್ಕೆ ರೆಡಿ ಇದ್ರಿ? कितने लोग गुजर से निकालने के लिए तैयार हैं? ದೇವರಿಗಿಂತ ಹೆಚ್ಚಾಗಿ ನಮಗೆ ಏನು ಬೇಡ್ರಿ? प्रभु से ज्यादा कुछ भी नहीं हमको चाहिए। ಏನ್ ಕಳ್ಕೊಂಡು ನಿನ್ನ ಪ್ರೀತಿ ನಾನು ಕಳ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇಲ್ಲ ದೇವ್ರೆ. मैं कुछ भी मैं खो जाऊं मगर प्रभु की प्रेम को नहीं खोएगा। ಇವತ್ತು ತೀರ್ಮಾನ ಮಾಡ್ರಿ. अभी तीर्मान करिए 100% ದೇವರು ನಿಮಗಾಗಿ ಬರ್ತಾನೆ. 100% प्रभु आपके लिए आता है। ಇಸ್ರಾಯೇಲ್ ಜನರು इस्राएल लोग ಅವರು ತಮ್ಮ ಜೀವಿತದಲ್ಲಿ 4 ಮೂರ್ತಿಗಳನ್ನು ಆರಾಧನೆ ಮಾಡ್ತಾ ಇದ್ರು. उनके जीवन में 4 मूर्तियों को वो लोग पूजा कर रहे थे। ಇಲ್ಲಿ 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 ನೋಡ್ರಿ, ಇಲ್ಲಿ ನೋಡ್ರಿ. इधर देखिए ಮೊದಲೇದಾಗಿ पहला ತಮ್ಮನ್ನೇ ಅಥವಾ ತಮಗಿರುವಂತ ದೇವರಿಗಿಂತ ಹೆಚ್ಚಾಗಿ ಒಂದು ವಿಷಯಗಳನ್ನ ಅವರು ಪ್ರೀತಿಸ್ತಾ ಇದ್ರು. उन लोगों से ही आपसे ही क्या कितना वो पसंद करते हैं उन लोगों को ಅದು प्यार ದೇವರ करते हैं। ಆಶೀರ್ವಾದಕ್ಕೆ ತಡೆ. वो प्रभु के आशीष के लिए रुकावट है। ಕೆಲವರು ಹೇಳ್ತಾರೆ बहुत लोग कहते हैं ನನಗೆ ದೇವರಿಗಿಂತ ಹೆಚ್ಚಾಗಿ ಫ್ಯಾಮಿಲಿನೇ ಫಸ್ಟ್ ರೀ. मेरे को प्रभु से ज्यादा मेरा फैमिली है ऐसा कहते हैं। ಇವತ್ತು ಬರ್ತೀನಿ ಕೇಳ್ರಿ ಸರಿಯಾಗಿ. आज हम कहते हैं देखिए ಫ್ಯಾಮಿಲಿ ಫಸ್ಟಾ फैमिली पहला है क्या ದೇವರು ಫಸ್ಟಾ? प्रभु पहला है? ಆನ್ಸರ್ ಕೊಡ್ರಿ. अभी उत्तर दे दीजिए। ದೇವರು ಫಸ್ಟಾ ಫ್ಯಾಮಿಲಿ ಫಸ್ಟಾ? ಹೇಳ್ರಿ, ಫ್ಯಾಮಿಲಿ ಫಸ್ಟಾ ದೇವರು ಫಸ್ಟಾ? ಫ್ಯಾಮಿಲಿ ಫಸ್ಟ್ ಆದ್ರೆ ಏನಾಗುತ್ತೆ ಗೊತ್ತಾ? फैमिली फर्स्ट हो जाएगा क्या हो जाएगा? ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಾ? थोड़ा समय ಯಾಕೋಬ ಹೇಳ್ತಾ ಇದ್ದ, याकूब कह रहा है ನನಗೆ मेरे को ದೇವರಿಗಿಂತ ಹೆಚ್ಚಾಗಿ प्रभु से ज्यादा ತಾಯಿ ಇಷ್ಟ. मेरे माँ पसंद है। ತಾಯಿಗೆ माता को ದೇವರಿಗಿಂತ ಹೆಚ್ಚಾಗಿ ಮಗನ ಇಷ್ಟ. प्रभु से ज्यादा अपने ತಾಯಿ पुत्र ಮಗ पसंद है। ಹೀಗಿದ್ರು ಅಂದ್ರೆ पुत्र और माँ कैसे थे? ಇಬ್ರು ಸೇರಿ ಮೋಸ ಮಾಡಕ್ಕೂ ರೆಡಿ ಇದ್ರು ಅವರು. वो दोनों मिलके धोखा देने के लिए रेडी हैं। ಈಗ ದೇವರು ನೋಡಿದ್ರು, अभी प्रभु देख रहा है ನೀನ್ ದೇವರಿಗಿಂತ ಹೆಚ್ಚಾಗಿ ನನ್ನಕ್ಕಿಂತ ಹೆಚ್ಚಾಗಿ ತಾಯಿನ ಪ್ರೀತಿ ಮಾಡ್ತೀಯಾ? मुझसे ज्यादा आप माँ से प्यार कर रहे हैं। ದೇವರು ತಾಯಿಯಿಂದ ಅವನನ್ನು ದೂರ ಮಾಡಿದ್ರು ಫಸ್ಟ್. अभी प्रभु माँ से उसको अलग कर रहा है। ಓಡೋದ. अभी भाग रहा है। ಏಸಾವ ಅಲ್ಲೇ ಇದ್ದ. एसाव उधर ही है। ಯಾಕೋಬ ಓಡಿ ಹೋಗ್ತಾ ಇದ್ದಾನೆ ತಾಯಿ ಬಿಟ್ಟು. याकूब माँ को छोड़कर भाग जा रहा है। ಓಡಿ ಹೋದ್ಮೇಲೆ भाग जाने के बाद ಇದೇ ಹುಡುಗಿ ಬೇಕು, वही लड़की ಇದೇ चाहिए, ಹುಡುಗಿ ಬೇಕು, वही लड़की चाहिए। 14 ವರ್ಷ ಪ್ರೀತಿ ಮಾಡ್ದ. वो 14 साल तक उसने ಅವನಿಗೆ प्रेम ದೇವ್ರು ಬೇಡ ಆಗಿತ್ತು, किया, मगर उसको प्रभु नहीं चाहिए था। ಇದೇ ಹುಡುಗಿ ಬೇಕು. वही लड़की चाहिए। ಎಷ್ಟು ಜನರಿಗೆ ಅದೇ ಹುಡುಗಿ ಬೇಕು ಅಂತ ಪ್ರೇಯರ್ ಮಾಡ್ತೀರಿ? कितने लोग प्रार्थना कर रहे हैं वही लड़की चाहिए? ಇವತ್ತು ಕೇಳ್ರಿ ಕರೆಕ್ಟ್ ಆಗಿ. आज आप एक सुनिए, ಇದೇ ಹುಡುಗ ಬೇಕು, यही लड़का चाहिए। ಕರೆಕ್ಟ್ ಆಗಿ ಕೇಳ್ರಿ. अभी सुनिए, ಬೇಕಾ? आपको चाहिए? 14 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ದ. 14 साल तक मेहनत करके उसने काम किया। ಒಂದಿನ ಆಯ್ತು, 5 ವರ್ಷ ಆಯ್ತು, 6 ವರ್ಷ ಆಯ್ತು, राहेल ऐसा करके 14 ವರ್ಷ ಆಯ್ತು. 14 साल हो गया, ದೇವರನ್ನೇ ಮರ್ತು ಬಿಟ್ಟಿದ್ದಾನೆ. प्रभु को ही भूल गया। ದೇವ್ರು ಹೇಳಿದ್ರು, प्रभु ने कहा ಲೇಯ ಬೇಡವಾ? लेया नहीं चाहिए, ಬೇಡವಾ? नहीं चाहिए। ಮಾರ್ಗದ ಮಧ್ಯದಲ್ಲಿ मार्ग के रास्ते के मार्ग में बीच में ರಾಹೇಲಳು ಸತ್ತು ಹೋದಳು. राहेल मर गई। ಯಾರು ಬೇಡ ಅಂತ ಲೇಯಳನ ಕುರೂಪಿ ಅಂತ ಇಟ್ಟಿದ್ನೋ ಪರ್ಮನೆಂಟ್ ಆಗಿಟ್ರು. कौन सा लेया? ರಾಹೇಲಳು ಹೋದ್ಲು. राहेल चली गई। ಹೋದಿಯಾ? चली गई। ಹೋಗೋದ್ಮೇಲೆ ತಾಯಿ ಸತ್ತ ಮೇಲೆ ದೆಬೋರಳನ್ನ ಪ್ರೀತಿ ಮಾಡ್ತಾ ಇದ್ದ ದಾದಿ. अभी उसके माँ मरने के ಅಂದ್ರೆ बाद ಮಗು ನೋಡ್ಕೊಳಕ್ ದಾದಿಯನ್ನು ಸಾಕ್ತಾ ಇದ್ರು. उसके पत्नी मरने के बाद देबोरला दादी को प्यार ತಾಯಿ ಸತ್ತ ಮೇಲೆ ಅವನು ನೋಡ್ಕೊಳ್ಳೋದಕ್ಕೆ ದಾದಿ ಒಬ್ಳಿದ್ಲು. उसकी माँ मरने के बाद उसको देखने के लिए दादी थी उधर। ಅವ್ರೇನ್ ತಿಳ್ಕೊಂಡ್ಲು, ತಾಯಿ ಹೋದ್ಮೇಲೆ ನನಗೆ ನೀನೇ ತಾಯಿ ಅಂದ. वो माँ मरने के बाद आप मेरे माँ आप ही ऐसा कहा। ಅವನು ಸ್ವಲ್ಪ ವಾರದಲ್ಲೇ ಸತ್ತೋಗ್ಬಿಟ್ಲು ಅವಳು. वो एक हफ्ते में वो भी मर गई।
ಈಗ ಯಾಕೋಬ अभी याकूब ಮಕ್ಕಳೆಲ್ಲ ಮನೇಲಿದ್ದಾರೆ. बच्चे सभी घर में है, ಯಾವ ಮಕ್ಕಳು ನನಗೆ ಬೇಡ. अभी कोई बच्चा मेरे को नहीं चाहिए. ಯೋಸೇಫ यूसुफ ನಿನಗೆ ನೋಡ್ತಾ ಇದ್ರೆ आपको देख रहा हो तो ರಾಹೇಲನನ್ನು ನೋಡ್ದಂಗೆ ಆಗ್ತಾ ಇದೆ. मुझको मेरा ನೀನ್ ಎಲ್ಲರೂ ಹೋಗ್ರಿ, ಇವನ್ ಮಾತ್ರ ಮನೇಲಿರ್ಲಿ. सभी चले जाइए, ये अकेला मेरे घर पे रहे. ಎಲ್ಲರೂ ಕುರಿ ಕಾಯಕ್ ಹೋಗ್ತಾ ಇದ್ರು. सभी लोग भेड़ बकरियां चराने के लिए चले गए. ಇವ್ರಿಗೆ ಮಾತ್ರ ಒಳ್ಳೆ ಬಟ್ಟೆ. इसको ये अच्छा कपड़े. ಪ್ರೀತಿ ನೋಡ್ರಿ, प्रेम देखिए, ಪ್ರೀತಿ प्रेम ದೇವರಿಗಿಂತ ಹೆಚ್ಚಾಗಿ प्रभु से ज्यादा ಮಗನನ್ನ ಪ್ರೀತಿ ಮಾಡ್ತಾ ಇದ್ದ. अपने पुत्र से प्रेम कर रही थी. ದೇವ್ರೇನ್ ಮಾಡಿದ್ರು? प्रभु ने क्या किया? ಎಲ್ಲ ಮಕ್ಕಳನ್ನ ಮನೇಲಿ ಇಟ್ರು, ಯೋಸೇಫನನ್ನ ಹೊರಗೆ ಕಳಿಸ್ಬಿಟ್ರು. सभी पुत्रों को अपने घर पे रखा, यूसुफ को घर से बाहर भेजा. ಯಾವ್ದು ಪ್ರೀತಿ ಮಾಡ್ತೀರಿ ಹೇಳ್ರಿ? किसको आप प्रेम करेंगे? ಈಗ ಯಾರು ಮಾತಾಡ್ತಾ ಇಲ್ಲ. अभी को भी ನಮ್ಗೆ ಹೆಂಡತಿನೇ ಫಸ್ಟ್ ರೀ. हमारा पति ही पहला है. ಬಂದು ದೇವ್ರ ರಪ್ ಅಂತ ಬಿಟ್ರೆ ದೇವ್ರ ಫಸ್ಟ್ ಬೇಕು ಅಂತ. आप प्रभु आके एक थप्पड़ मारेगा तो उस समय में कहते हैं. ಈಗ अभी ಯೋಸೇಫ ಹೋಗ್ಬಿಟ್ಟ. यूसुफ चला गया. ಯೋಸೇಫ यूसुफ ನೀನು ಹೋಗ್ಬಿಟ್ಟಿಯಾ? आप भी चले गए. ಅವನ ಪರವಾಗಿ ಒಬ್ಬ ಇದ್ದಾನೆ, मेरा साथ कोई नहीं. ಬೆನ್ಯಾಮೀನ. बेन्यामीन है. ಎಲ್ಲರೂ ಆಹಾರ ತರಕ್ ಹೋದ್ರು. सभी लोग आहार लेने के लिए चले गए. ಬೆನ್ಯಾಮೀನ ಮನೇಲೇ ಇದ್ದಾನೆ. बेन्यामीन अब उसके घर पे है. ನೀನಾದ್ರೂ ಒಂದ್ ಗುರ್ತಿಗಿರಪ್ಪ. ये कुछ भी एक निशाने के लिए आप रहिए. ಯೋಸೇಫನ ಮುಂದೆ ನಿಂತ್ರು. यूसुफ के आगे खड़े हो गए. ಎಲ್ಲರೂ ಇದ್ದಾರೆ, सभी लोग देख रहे हैं. ಒಬ್ಬ ಕಾಣ್ತಾ ಇಲ್ಲ. एक नहीं दिख रहा ಎಲ್ಲಿದ್ದಾನ है. ಅವನು? वो किधर है? ಅವನು ಬರೋವರೆಗೂ ನಿಮಗೆ ಊಟ ಇಲ್ಲ. वो आने तक आपके लिए खाना नहीं है. ಹೋದ್ರು ತಿರುಗಿ. वो अभी चले गए फिर से. ಕಾಲಿಗೆ ಬಿದ್ದು ಅಪ್ಪ ಕಳಿಸಪ್ಪ ಕಳಿಸಪ್ಪ, ಸೇಫ್ಟಿ ಆಗಿ ಕರ್ಕೊಂಡ್ ಬರ್ತೀನಿ ಕಳಿಸಪ್ಪ ಅಂತ ಕರ್ಕೊಂಡ್ ಬಂದ್ರು. पिता के पैर पकड़ के प्रभु पिता भेजिए भेजिए ऐसा लेके आए. ರಿಟರ್ನ್ ಹೋಗುವಾಗ वो रिटर्न जाने के समय ಯೋಸೇಫ में ಹೇಳ್ತಾನೆ, ಎಲ್ಲರೂ ಹೋಗ್ರಿ, यूसुफ कह रहा अभी सभी लोग जाइए, ಇವನನ್ನ ಇಲ್ಲೇ ಬಿಟ್ಟು ಹೋಗ್ರಿ. इसको ही इधर छोड़ के जाइए. ಅಪ್ಪನ ಹತ್ರ ಹೋಗಿ ಏನ್ ಹೇಳಿ? पिता के पास जाके क्या कहे? ಈಗ अब ಎಲ್ಲವನ್ನ ಕಳ್ಕೊಂಡಾಗ, सब कुछ उसने खोने के बाद ತಾಯಿ ಕಳ್ಕೊಂಡ, माँ को खो दिया, ಹೆಂಡತಿ ಕಳ್ಕೊಂಡ, पति को खो दिया, ದಾದಿ ಕಳ್ಕೊಂಡ, दादी को खो दिया, ಮಗನನ್ನ ಕಳ್ಕೊಂಡ, पुत्र को खो दिया, ಬೆನ್ಯಾಮೀನನ್ನ ದೂರ ಕಳ್ಕೊಂಡಿದ್ದಾನೆ. बेन्यामीन को उसने खो दिया है. ಈಗ ಆಲೋಚನೆ ಮಾಡ್ತಾ ಇದ್ದಾನೆ, अभी वो सोच रहा ನಾನು है ಬರೇ ಅವರು ಇವರು ಅಂತ ಪ್ರೀತಿ ಮಾಡಿದ್ರೆ मैं उसको उनको मैं प्रेम करेगा तो ನಾನು ಎಲ್ಲವನ್ನ ಕಳ್ಕೊಳ್ತೀನಿ. मैं सब कुछ खो दूंगा. ಇನ್ನು ಮುಂದೆ ನನಗೆ ಯಾರು ಬೇಡ. तो अब अभी से किसी को ही नहीं चाहिए. ಹೋಗಿ ದೇವರ ಹತ್ರ ಹೇಳ್ತಾನೆ, अभी प्रभु से जाकर कह रहा ನೀನು है, ನನ್ನ ಆಶೀರ್ವಾದ ಮಾಡೋದ ಹೊರತು ನಾನೇ ನನ್ನ ಬಿಡಲ್ಲ ದೇವ್ರೆ. प्रभु आप आशीष नहीं करने के बाद मैं ನನಗೆ नहीं ನೀನೇ छोड़ेगा. ಬೇಕು. प्रभु आप चाहिए, ಫ್ಯಾಮಿಲಿ ಬೇಡ, फैमिली नहीं ನೀನ್ चाहिए, ಬೇಕು. आप चाहिए. ಪಾಸ್ಟರ್ ಹೇಳಿದ್ದಾರೆ, पास्टर कहा है ಫ್ಯಾಮಿಲಿ ಬೇಡ, फैमिली नहीं चाहिए. ಅದನ್ನೇ ಇಟ್ಕೊಂತಾರೆ ಜನರು. उसको ही लोग ಇಷ್ಟು ಜಾಣರಿದ್ದಾರೆ ಇವತ್ತು ಜನರು ಅಂದ್ರೆ, कितने- ಫ್ಯಾಮಿಲಿ ಬೇಡ ಅಂದ್ಬಿಟ್ರ. ಇವತ್ತಿಂದ ಫ್ರೀ. कितने जानी है कि लोग उसको ही पकड़ लेते हैं. ಇದು ನಿನ್ನ ಜೀವಿತದ ಮೊದಲನೆಯ ಮೂರ್ತಿ. ये आपके जीवन का पहला. ಎಷ್ಟು ಜನರಿಗೆ ಆಶೀರ್ವಾದ ಆಗಬೇಕು? ದೇವರಿಗಿಂತ ಹೆಚ್ಚಾಗಿ ಯಾವ್ದಾದ್ರು ಪ್ರೀತಿ ಮಾಡ್ತೀರಾ? प्रभु से ज्यादा कोई प्रेम कर रखेगा क्या? ಫಸ್ಟ್ ಚರ್ಚ್ ಬೇಡ, पहले कलस्या नहीं चाहिए, ಪ್ರಾರ್ಥನೆ ಬೇಡ, प्रार्थना नहीं चाहिए. ನೈಟ್ ಎಲ್ಲ ಕೆಲಸ ಮಾಡಿದೀನಿ, ಮನೆ ಮಲ್ಕೋ. Night सभी- ಬಿಡ್ತಾರ ದೇವ್ರ ರಪ್ ಅಂತ ಒಂದ್ಸರಿ ಬಿಟ್ಟಾಗ ಚರ್ಚಿಗೆ ಓಡ್ ಬರ್ಬೇಕು ನೀನು. रात सभी काम करके घर पे सो जाओ, प्रभु एक थप्पड़ देगा, जल्दी से आप आएंगे. ಒಂದು ದಿನ ಸುಸ್ತಾಯ್ತಂದ್ರೆ ಮಲ್ಕೋ ಬಿಡ್ತೀರಾ ಮನೇಲಿ? एक दिन आप ಮಲ್ಕೋರಿ, ಮಲ್ಕೋ. ಮಲ್ಕೋ. ದೇವ್ರು ಹೇಳ್ತಾರೆ ಮಲ್ಕೋ, ಒಂದು ದಿನ ನೀವು ತೋರಿಸ್ತೀನಿ ನಾನು ಯಾರು ಅಂತ. प्रभु कहता है कि आप सुस्त है, आप घर पे सो गए हैं क्या? प्रभु चाहता है कि आप एक दिन आपको लेके आएगा. ಯಾಕೋ ಡಲ್ ಆಯ್ತು ಮುಖ? बहुत डल हो गया आपका चेहरा. ಎಲ್ಲ ಕಳ್ರೆ. सभी लोग चोरी हैं. ಯಾಕೆ? क्यों? ಫ್ರೀ ಇದ್ದಾಗ ಮಾತ್ರ ಚರ್ಚಿಗೆ ಬರ್ತೀವಿ ನಾವು. फ्री रहने के समय में कलस्या में आते हैं. ನಾವು ಆರಾಮಾಗಿದ್ದಾಗ ಬರೋರು. मैं आराम रहने से मैं आता हूँ. ಆರಾಮಾಗಿ ಬಾ. आराम से आइए. ಮೇಲಿಂದ ಒಂದು ಟಣ್ ಅಂತ ಬೀಳ್ಬೇಕು, ಅವಾಗಲೇ ಬರ್ತೀನಿ. ऊपर से एक ठन करके गिरता है, उस समय में आता है. ಇದೆಯಾ ಮೂರ್ತಿ? आपके पास मूर्ति है क्या? ಇದೇನ್ರಿ? ದೇವ್ರು ಹೇಳಿದ್ರು प्रभु का ಮೊದಲು ನಿನ್ನ ಕುಟುಂಬದ ಹೇಳ್ರಿ, ಕುಟುಂಬದ पहले कहा प्रभु ने ಮೂರ್ತಿಯನ್ನ ಕೆಡವಿ ಹಾಕು. आपके फैमिली में रहने वाला मूर्ति को आप निकाल दीजिए. ಇಲ್ಲ ಇಲ್ಲನ್ರಿ, ಬೈಬಲ್ ಹೇಳಿಲ್ಲ ಮೂರ್ತಿಯನ್ನ ನಿನ್ನ ಕುಟುಂಬದ ಅಂತ ಇದೆ ಅಲ್ಲಿ. उधर प्रभु के वचन कहता है कि आपके परिवार के, ऐसा कहा है. ಎರಡನೇದಾಗಿ दूसरा ಐಗುಪ್ತ ದೇಶದಿಂದ ಅವರು ಬಂದಾಗ वो मिस्र देश से आने के बाद
ಅವ್ರು ಸುಮ್ಮನೆ ಬರಲಿಲ್ಲ, वो चुप से नहीं आए, ಅಲ್ಲಿನ ಮೂರ್ತಿಗಳನ್ನು ಕೂಡ ತೆಗೆದುಕೊಂಡು ಬಂದ್ರು. उधर से मूर्तियां को भी लेके आए. ಅಂದ್ರೆ ಏನಂದ್ರೆ उसका मतलब क्या है? ದೇವರನ್ನು ನಂಬಿದ ಮೇಲೆ, प्रभु को विश्वास करने के ದೇವರು बाद, ನಮ್ಮನ್ನ ರಕ್ಷಣೆಗೆ ತಂದ ಮೇಲೆ, प्रभु ने उसको उद्धार के मार्ग में लेके ದೇವರು आने ನಮ್ಮನ್ನ ಆಶೀರ್ವಾದ ಮಾಡಿದ प्रभु ಮೇಲೆ, ने उसको आशीष करने के बाद, ದೇವರು ನಮಗೆ ಒಳ್ಳೇದ್ ಮಾಡಿದ ಮೇಲೆ, प्रभु ने अच्छा करने के ದೇವರು बाद, ಎಲ್ಲವನ್ನ ಬದಲಾಯಿಸಿದ ಮೇಲೆ, प्रभु ने उसको सभी बदलने के बाद ಓಲ್ಡ್ ಕ್ಯಾರೆಕ್ಟರ್ನ ಕೂಡ ತೆಗೆದುಕೊಂಡು ಬರ್ತೀವಿ ನಾವು. पुराने कैरेक्टर को वो लेके आ रहे हैं. ಅಲ್ರಿ, ಸಭೆಯಲ್ಲಿ ನೋಡಿದ್ರೆ ಅನ್ಯ ಭಾಷೆ, सभा में अन्य भाषा है, ಹೊರಗಡೆ ನೋಡಿದ್ರೆ ದುರ್ಭಾಷೆ. मगर बाहर में एक दुर्भाषा कह रहे हैं. ಹಾ, ಸಭೆಯಲ್ಲಿ ಹೇಳ್ರಿ, ಸಭೆಯಲ್ಲಿ ನೋಡಿದ್ರೆ सभा में देखेंगे तो ಪ್ರಾರ್ಥನಾ ವೀರ, प्रार्थना का ಹೇಳ್ರಿ, वीरा, ಪ್ರಾರ್ಥನಾ ವೀರ. प्रार्थना का एक वीर है. ಮನೆಯಲ್ಲಿ ನೋಡಿದ್ರೆ घर में देखेंगे तो ಜಗಳಕಾರ. एक झगड़ा करने वाला व्यक्ति. ಇದು ಯಾವ ಮೂರ್ತಿ? ये क्या मूर्ति है? ನೀನು ದೇವರ ನಂಬಿದ ಮೇಲೂ ಕೂಡ प्रभु को आप विश्वास करने के बाद भी ಓಲ್ಡ್ ಕ್ಯಾರೆಕ್ಟರ್ ನೀನು ಫಾಲೋ ಮಾಡ್ತಾ ಇದ್ದೀರಿ. पुराने एक स्वभाव को आप फॉलो कर रहे हैं. ಎಷ್ಟು ಜನ ನಂಬ್ತೀರಿ? ನೀನು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ. कितने लोग विश्वास करते हैं यीशु मसीह में रहेगा तो एक नया सृष्टि है. ಕೆಲವರಿಗೆ ಇಷ್ಟ ಆಗಲಿಲ್ಲ. ಜೀವಂತವಾಗಿರೋರು ಹಲ್ಲೆಲೂಯ, ಎಲ್ಲರೂ ಜೀವಂತವಾಗಿದ್ದಾರೆ. ವಾವ್, ಪ್ರೈಸ್ ಗಾಡ್. ಎರಡನೇ ಮೂರ್ತಿ ಯಾವುದು? दूसरा मूर्ति कौन सा है? ದೇವರ ನಂಬಿದ ಮೇಲೂ ಕೂಡ, ಹೇಳ್ರಿ, ದೇವರ ನಂಬಿದ ಮೇಲೂ ಕೂಡ प्रभु को विश्वास करने के बाद भी ಹಳೆ ಕ್ಯಾರೆಕ್ಟರೇ, वो पुराना स्वभाव ही, ಅದೇ ಸಿಟ್ಟು, वही ಅದೇ गुस्सा, ಕೋಪ, वही ಅದೇ क्रोध, ಹೊಟ್ಟೆ ಕಿಚ್ಚು. वही एक जलन. ಯಾವಾಗ್ಲೂ ಹೇಳ್ದಂಗೆ ಇವತ್ತು ಒಂದು ಹೇಳ್ತೀನಿ ಕೇಳ್ರಿ. सभी से कहने के वक्त ऐसा भी मैं और एक बात करता ಹೊಟ್ಟೆ हूँ. ಕಿಚ್ಚು ಇದೆ ಅಂತ ಗೊತ್ತಾಗೋದಕ್ಕೆ ಅವ್ರಿಗೆ ಒಂದು ಸಿಂಪ್ಟಮ್ಸ್ ಇರುತ್ತೆ, ಕಾಯಿಲೆ ಇರುತ್ತೆ. ಏನ್ ಹೇಳ್ರಿ? ईर्ष्या रहने के लोगों के लिए एक एक रोग होता है. ಅವರಿಗೆ ಹೊಟ್ಟೆ ಕಿಚ್ಚು ಅಂತ ನನಗೆ ಗೊತ್ತಾಗ್ಬಿಡುತ್ತೆ. उसको जलन है ऐसा मेरे को पता चलता है. ಅವರಿಗೆ ಗಂಟು ನೋವು, ಕಾಲು ನೋವು, ಸೊಂಟ ನೋವು ಯಾವಾಗಲೂ ಇರುತ್ತೆ. उन लोगों को पैर दर्द और कमर दर्द सभी समय में रहता है. ಬೈಬಲ್ ಹೇಳುತ್ತೆ, ನಾನಲ್ಲ. वह प्रभु की वचन कहता है. ಅದು ಗ್ಯಾರಂಟಿ ಇಲ್ಲ. ಓಹೋ, ನೀವು ಹಿಂಗ್ ನೋಡೋದೋಡಿದ್ರೆ ಭಯ ಆಗ್ತಾ ಇದೆ ನನಗೆ. आप देख लेंगे तो मेरे को एक डर लगता है. ಜ್ಞಾನೋಕ್ತಿ नीति वचन 14ನೇ ಅಧ್ಯಾಯ 30ನೇ ವಚನ ಓದ್ರಿ. 14 अध्याय का 30वां वचन. ಓದ್ರಿ, ನೀವೇ ಓದ್ಬೇಕು ಬೈಬಲ್ ತಗೊಂಡವ್ರು. ಹಾ, ಹೇಳಿ, ಮೆಲ್ಲ. ಒಬ್ರು ಶಾಂತಿ ಗುಣವು ಅಂದ್ರೆ ಇವತ್ತು ಯಾರು ಸಿಟ್ಟು ಮಾಡದಿರುವವರು ಅವರಿಗೆ ದೇಹಕ್ಕೆ ಎಲ್ಲ ಹೇಳ್ಬೇಕು ನನ್ನೊಟ್ಟಿಗೆ. ಇವತ್ತು आज ತಾಳ್ಮೆಯಿಂದ शांत मन से 5 ಗಂಟೆವರೆಗೂ 5 बजे तक ಬೈಯದೆ मैं ಶಾಂತವಾಗಿ ಶಾಂತ ಯಾರು ದೇವರ ವಾಕ್ಯವನ್ನ ಕೇಳ್ತಾರೋ ದೇಹಕ್ಕೆ ಜೀವ, ಹೀಲಿಂಗ್, ಚಂಗಾಯಿ, ಸ್ವಸ್ಥತೆ. चंगाई. ಆದರೆ मगर ಎಷ್ಟೊತ್ತು, कितना वक्त, ಇನ್ನೆಷ್ಟೊತ್ತು ಕಾಯ್ಬೇಕು? कितना वक्त हमको इंतजार करना है? ಬಟ್ಟೆ ನೋಡಿದ್ರೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅಂದ್ರೆ ಕ್ರೋಧವು ಎಲುಬಿಗೆ ಕ್ಷಯ ಅಂತ ಇದೆ. उसके कपड़े को देख कर मेरे को जलन आ रहा है. वो वचन कहता है कि ಕ್ರೋಧ ಅಂದ್ರೆ ಜಲಸಿ, ಜಲಸಿ. वो एक जलन आपके जीवन में हड्डी के लिए. ಇಂಗ್ಲಿಷ್ ಬೈಬಲ್ ಹೇಳುತ್ತೆ ಎನ್ವಿ ಅಂತ. इंग्लिश बाइबल कहता है कि एनवी. ಎನ್ವಿ ಅಂದ್ರೆ ಏನ್ರಿ? एनवी का मतलब क्या है? ಹೊಟ್ಟೆ ಕಿಚ್ಚೆ, वो जलन. ಇವತ್ತು ಯಾರು ಕೈಕಾಲು ನೋವಿಗಾಗಿ ಪ್ರೇಯರ್ ಮಾಡಿಸ್ಕೊಳ್ಳಲ್ಲ. आज कोई भी पाँव पैर के लिए प्रार्थना नहीं करता. ಚೆನ್ನಾಗಿದ್ರೆ ಏನ್ ಪ್ರಾಬ್ಲಮ್? मैं अच्छा हूँ ಕಾಲು ನೋವು ಅಂತ ಹೇಳ್ಬಿಟ್ರೆ. अगर पाँव दर्द है, ಆದ್ರೆ ಬೈಬಲ್ ಹೇಳ್ತದೆ मगर प्रभु की वचन कहता ಇದಕ್ಕೆ है ಬಿಡುಗಡೆ ಎಲ್ಲಿ ಗೊತ್ತಾ? इधर इसका रियाई किधर है? ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿದೆ. नीति वचन के 3रे अध्याय में ದೇವರಿಗೆ ಭಯಪಟ್ಟು ಕೆಟ್ಟದನ್ನ ತೊರೆದು ಬಿಡು, ಆಗ ನಿನ್ನ ಎಲುಬುಗಳಿಗೆ ಸಾಲವು, ಎಲುಬುಗಳಿಗೆ ಜೀವವು ಉಂಟು ಅಂತ ದೇವರ ವಾಕ್ಯ ಹೇಳ್ತಾರೆ. प्रभु को डर कर आप गुस्सा छोड़ दीजिए, जलन छोड़ दीजिए, आपकी हड्डी के लिए वो सार है. ಯಾಕೋ ಅದು ಇಷ್ಟ ಆಗಲಿಲ್ಲ. ಸ್ವಸ್ಥತೆ ಬೇಕಾ? आपको स्वस्थता चाहिए? ಸಿಂಪಲ್, ಎಲ್ಲ ಸಿಂಪಲ್. सिंपल सभी लोग ದೇವರಿಗೆ ಭಯ ಪಡ್ರಿ, प्रभु को डरिए, ಅಷ್ಟೇ. उतना ही. ಹಲ್ಲೆಲೂಯಾ, हालेलुया. ಇದು ಎರಡನೇ ಮೂರ್ತಿ. ये दूसरा मूर्ति है. ಯಾವಾಗ ನೀನು ಓಲ್ಡ್ ಕ್ಯಾರೆಕ್ಟರ್ನ ಬಿಡಲ್ವೋ, कब आप पुराने एक स्वभाव को नहीं छोड़ेंगे. ಹಲ್ಲೆಲೂಯಾ. हालेलुया. ಮೂರನೇದಾಗಿ तीसरा ದೇವರು ಹೇಳಿದ್ರು, प्रभु ने कहा
ಅಷ್ಟು ಮಾತ್ರ ಅಲ್ಲ, उतना ही नहीं है, ಅದೇ ಪಕ್ಕದಲ್ಲಿ ಇನ್ನೊಂದು ಮೂರ್ತಿ ಇದೆ, उसके बगल में और एक मूर्ति है, ಅಶೇರ ವಿಗ್ರಹ. अशेरा का विग्रह है. ಅಂದ್ರೆ उसका मतलब, ಅದು ಏನಂದ್ರೆ उसका मतलब क्या है कि ಒಂದೊಂದು ಊರಿಗೆ ಹೋದ್ರೆ एक एक घर पे, एक गांव जाने के बाद ಅಲ್ಲಲ್ಲಿ ಒಂದು ಸ್ತಂಭಗಳಿರ್ತದೆ. उधर एक एक गांव में एक एक खंबा रहता था. ಅಂದ್ರೆ ಇದನ್ನ ಅಂದ್ರೆ ಇದನ್ನ ಅವ್ರು ನಂಬಲೇಬೇಕಾಗಿತ್ತು. उनको उसके ऊपर विश्वास ही करना ही था. ಇದಕ್ಕೆ ನಮ್ಮ ವಿಷಯದಲ್ಲಿ ಟ್ರೆಡಿಷನ್ ಅಂತಾರೆ, ಸಂಪ್ರದಾಯ. हमारे एक विचार में उसको संप्रदाय कहते हैं. ಏನು ಎಲ್ಲ ಹೇಳ್ರಿ, ಹೇಳ್ರಿ ಸಂಪ್ರದಾಯ. संप्रदाय, ಸಂಪ್ರದಾಯದ ಮೂರ್ತಿ ಹೇಳ್ರಿ. संप्रदाय का एक मूर्ति है, ಸಂಪ್ರದಾಯ. संप्रदाय. ಅಯ್ಯೋ, ಅದನ್ನ ಅವ್ರು ಮಾಡ್ಲೇಬೇಕಾಗಿತ್ತು, ಅವ್ರ ಕಲ್ಚರ್ ಇತ್ತದು. उन लोगों को करना ही था, उनका एक संप्रदाय था. ಇದು ಸಂಪ್ರದಾಯದ ಮೂರ್ತಿ. वो संप्रदाय का मूर्ति था. ಎಲ್ಲ ಹೇಳ್ರಿ ಸಂಪ್ರದಾಯದ ಮೂರ್ತಿ. सभी लोग कहिए संप्रदाय का मूर्ति. ಅಶೇರ ವಿಗ್ರಹಗಳು ಸಂಪ್ರದಾಯದ ಮೂರ್ತಿ. अशेरा मूर्ति एक संप्रदाय का एक मूर्ति था. ಬೆಕ್ಕು ಮುಂದೆ ಹೋದ್ರೆ ಅಡ್ಡ ಹೋಗಬಾರ್ದು. बिल्ली आगे जाएगा तो हम आगे नहीं जाना है. ಅಕ್ಷಿ ಸತ್ಯ. अक्षय करने के बाद ये सच्चाई है. ಬೆಳಿಗ್ಗೆ ಎದ್ದು सुबह में उठ के ನಿನ್ ಮುಖ ನೋಡ್ಕೊಂಡು ಹೋಗಿದ್ದಕ್ಕೆ ಕೆಲಸ ಆಯ್ತು. आपके चेहरे को देखे गया, मेरा काम हो गया. ಮನೆಗೆ ಕಾಲಿಡ್ಬೇಕಾದ್ರೆ मेरे घर पे मैं पैर रख रहा हूँ, ಬಲಗಾಲಿಟ್ಟೆ ಬರ್ಬೇಕು. दाहिना पाव रख के आना है. ಅದಕ್ಕೆ ನಾನು ಹೇಳ್ದೇನೆ ಎಡ ಕಾಲಿಟ್ಟೆ ಬರ್ತೀನಿ, ಯಾಕೆ ಆಶೀರ್ವಾದ ಆಗಲ್ಲ? मैं कर रहा हूँ कि मेरा एक दूसरा पाव रख के आता हूँ, क्यों नहीं आशीष करेगा? ಎಲ್ಲಿಯವರೆಗೂ ಸಂಪ್ರದಾಯವನ್ನು ಇಟ್ಕೊಳ್ತೀರೋ कब तक आप संप्रदाय रखते हैं, ನಿನಗೆ ಆಶೀರ್ವಾದ ಆಗಲ್ಲ. आपको आशीष नहीं आएगा. ಕೆಲವರಿಗೆ ಇಷ್ಟ ಆಗಲಿಲ್ಲ, बहुत लोगों को पसंद नहीं आया. ಕೆಲವರು ಗಣಪತಿ ಹಬ್ಬ ಮಾಡ್ತಾರೆ, बहुत लोग ಸೀಮಂತ ಕಾರ್ಯಕ್ರಮ, ಅದನ್ನ ಯಾರು ನೋಡ್ದಂಗ ಅನ್ಸುತ್ತೆ? ಇದು ಸಂಪ್ರದಾಯ ರೀ, ये संप्रदाय है. ಅವ್ರು ಮಾಡ್ಕೊ ಬಂದಿದ್ದಾರ್ರಿ, उन लोगों ने करके आए ಇವ್ರು हैं, ಮಾಡ್ಕೊ ಬಂದಿದ್ದಾರ್ರಿ, वो लोगों ने करके आए हैं. ನೀವು ಮಾಡ್ಲಿಲ್ಲ ಅಂದ್ರೆ हमने नहीं किया तो ನಮಗ್ ಕೇಳ್ತಾರ್ರಿ. हमको पूछेंगे. ಸಂಪ್ರದಾಯ ಮಾಡ್ತೀರಾ? संप्रदाय करते हैं. ಯಾವಾಗ कब? ಫಿಲಿಸ್ಟಿಯರ ದೇಶದಲ್ಲಿ फिलिस्तियों का देश ಮಂಜೂಷ ಪೆಟ್ಟಿಗೆ ಇತ್ತು, मंजू एक संदूक था. ಅದನ್ನ ತಿರುಗಿ ತೆಗೆದುಕೊಂಡು ಬರುವುದಕ್ಕೆ ದಾವೀದ ಪ್ಲಾನ್ ಮಾಡಿದ. अभी उसको फिर से लेके आने के लिए दाऊद प्लान कर रहा है. ಅಭಿನಾದಾಮನ ಮನೆಯಿಂದ ಬರಬೇಕಾದ್ರೆ अभिनादाब के घर पे आने के बाद ಎತ್ತುಗಳು ಎಡವಿದ್ರಿಂದ वो बैल उधर गिर जाने के ಉಜ್ಜನು ಹಿಡಿದ ಸತ್ತೋಗ್ಬಿಟ್ಟ. बाद उज्जा ने उसको पकड़ा, वो मर गया. ಪ್ರಾಬ್ಲಮ್ ಉಜ್ಜಂದಲ್ಲ, प्रॉब्लम उज्जा का नहीं है, ದಾವೀದಂದು. दाऊद का. ಯಾಕೆ? क्यों? ಹೇಗೆ ತಂದಿದ್ದಾನೆ? उसने कैसे लेके आया? ಮಂಜೂಷ ಪೆಟ್ಟಿಗೆ ಹೇಗೆ ತಂದಿದ್ದಾನೆ? संदूक का पेटी को कैसे लेके आया? ಎತ್ತಿನ ಗಾಡಿಯಲ್ಲಿ वो बैल के गाड़ी पे ವಾಕ್ಯದ ಪ್ರಕಾರ ಹೇಗೆ ತರಬೇಕಾಗಿತ್ತು? प्रभु के वचन के द्वारा कैसे लेके आना था? ಹೆಗಲ ಮೇಲೆ ತರಬೇಕಾಗಿತ್ತು. उसके कंधे पे लेके आना था. ಹಾಗಿದ್ರೆ ದಾವೀದನಿಗೆ ಗೊತ್ತಿರ್ಲಿಲ್ವಾ? उसके मतलब है कि दाऊद को पता नहीं था क्या? ಅವನು ಆ ಕೆಲಸ ಮಾಡಿಲ್ಲ. उसने नहीं किया काम. ಎತ್ತಿನ ಗಾಡಿಯಲ್ಲಿ ಕಳಿಸಿದ್ಯಾರು? बैल गाड़ी पे भेजा किसना? 2 ಸಮಯದಲ್ಲಿ ಅಲ್ಲಿ ಒಂದು ಸಮಯ ನೋಡಿದಾಗ 6ನೇ ಅಧ್ಯಾಯದಲ್ಲಿ ಯಾವಾಗ ಫಿಲಿಸ್ಟಿಯರ ಪಾಲು ಆ ಮಂಜೂಷ ಪೆಟ್ಟಿಗೆ ಆಗಿತ್ತು, ಅದನ್ನು ತೆಗೆದುಕೊಂಡು ಬರುವುದಕ್ಕೆ ಅವರಿಗೆ ಗೆಡ್ಡೆ ರೋಗ ಬಂತು. ಆ ಗೆಡ್ಡೆ ರೋಗದ ನಿಮಿತ್ತವಾಗಿ ಅವರು ಫಿಲಿಸ್ಟಿಯರು ಹೋಗಿ ಪೂಜಾರಿಗಳ ಹತ್ರ, ಕಣಿಕೆಳವರ ಹತ್ರ ಹೋಗಿ ಹೇಳಿದ್ರಂತೆ, ನಾವು ಹೇಗೆ ಅದನ್ನು ಕಳಿಸಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಹೊಸ ಬಂಡಿಯನ್ನ ಮಾಡಬೇಕು. उसको पता था कि उसने सोचा कि पहले समय 6 अध्याय में उधर ही फिलिस्ती लोगों के बीच में एक रोग आया. उस समय में ऐसा एक बैलगाड़ी में, नया बैलगाड़ी में भेजेगा तो वो अच्छा होगा, ऐसा सोचा उसने. ಅದನ್ನ ಕಾಪಿ ಮಾಡ್ದ ಅಷ್ಟೇ. उसको उसने कॉपी किया. ಅದು ದೇವರಿಗೆ ಇಷ್ಟ ಆಗಲಿಲ್ಲ. वो प्रभु को पसंद नहीं आया. ಸಂಪ್ರದಾಯವನ್ನ ನೀನು ಕಾಪಿ ಮಾಡಿದ್ರೆ, संप्रदाय को आप कॉपी करेंगे तो ಎಷ್ಟೋ ಜನರು ಇವತ್ತು ಸಮಸ್ಯೆಯಲ್ಲಿರೋ ಕಾರಣ ಒಂದೇ. बहुत लोग समस्या में रहने के लिए एक ही कारण. ಎಷ್ಟೋ ಜನರು ಮಕ್ಕಳು ಸಮಸ್ಯೆಯಲ್ಲೇ ಹುಟ್ಟುತ್ತಾರೆ. ಯಾಕೆ ಗೊತ್ತಾ? बहुत लोगों की बच्चा समस्या में पैदा होते हैं. क्यों पता है? ಶಾಪದ ನಿಮಿತ್ತವಾಗಿ. शाप के कारण. ನಾನು ಎಷ್ಟೊಂದು ಮನೆಗಳಿಗೆ ಹೋಗಿದ್ದೇನೆ. बहुत घर पे मैंने क्या, ನನಗೆ ಮಕ್ಕಳನ್ನು ನೋಡಿದ್ರೆ ತುಂಬಾ ದುಃಖ ಆಗುತ್ತೆ. उस बच्चे को देखे को मेरे को दर्द होता है. ತುಂಬಾ ವೀಕ್ ಆಗಿರ್ತಾರೆ, वो बहुत वीक रहते हैं, ತುಂಬಾ ಸಮಸ್ಯೆಗಳಿರ್ತದೆ. बहुत समस्या रहता है. ಯಾಕೆ? क्यों? ಒಬ್ಬ ಗೆಹಜಿ ತಪ್ಪು ಮಾಡೋದ್ರಿಂದ ಮಕ್ಕಳಿಗೆ ಶಿಕ್ಷೆ ಆಯಿತು. ये गेहजी उसने गलत किया, उसके द्वारा बच्चों को. ಒಬ್ಬ ಆಕಾನ ತಪ್ಪು ಮಾಡಿದ ನಿಮಿತ್ತವಾಗಿ ಮಕ್ಕಳಿಗೆ ಶಿಕ್ಷೆ ಆಯಿತು. एक आकान के द्वारा बच्चों के जीवन में वो श्राप ತಂದೆ आया. ತಾಯಿಗಳ ನಿಮಿತ್ತವಾಗಿ ಮಕ್ಕಳಿಗೆ ಶಿಕ್ಷೆ ಆಗ್ತದೆ. माँ बाप के कारण बच्चों के जीवन में शिक्षा आता है. ತಂದೆ ತಾಯಿಗಳು ಮಾಡುವ ತಪ್ಪಿನಿಂದವಾಗಿ ಮಕ್ಕಳಿಗೆ ಶಿಕ್ಷೆ ಆಗ್ತದೆ. माँ बाप करने वाला गलती से बच्चों के जीवन में एक शिक्षा आता है. ಈ ಟ್ರೆಡಿಷನ್ ಇವತ್ತು
ನಾವು ಬ್ರೇಕ್ ಮಾಡಬೇಕು. इस संप्रदाय को हम आज ब्रेक करना है. ದೇವರು ಹೇಳಿದ್ರು ಅಶೇರ ವಿಗ್ರಹಗಳನ್ನ ಕೆಡವಿ ಹಾಕು. अशेरा एक मूर्तियों को आप निकाल दीजिए. ನಾಲ್ಕನೇದಾಗಿ चौथा ನಮ್ಮನ್ನು ನಾವೇ ಮಾಡಿಕೊಂಡಂತ ವಿಗ್ರಹಗಳು. हमसे हम ही ने किया हुआ मूर्ति है. ಇದು ಸ್ವಲ್ಪ ಜನರಿಗೆ ಇಷ್ಟ ಆಗಲ್ಲ ನೋಡ್ರಿ. ಈಗ इसको बहुत लोगों को पसंद नहीं होता है. देखिए ಕೆಲವರಿಗೆ ಪಾಸ್ಟರ್ಗಳೇ ಹೀರೋ, बहुत लोगों को पास्टर, ಕೆಲವರಿಗೆ ಪಾಸ್ಟರ್ಗಳೇ ಹೀರೋ, बहुत लोगों को पास्टर हीरो है, ಅವರೇ ಅವರಿಗೆ ಮೂರ್ತಿ. उन लोगों को वही मूर्ति है. ಕೋಪ ಆಯ್ತಾ? बहुत गुस्सा आया. ಕೆಲವರಿಗೆ ಅವರ ಮೊಬೈಲೇ ಮೂರ್ತಿ. बहुत लोगों का उनका मोबाइल ही मूर्ति है. 5-5 ಸೆಕೆಂಡಿಗೆ ಒಂದ್ಸರಿ बहुत 5-5 सेकंड के लिए ऐसा देखता रहते हैं. ಅದನ್ನೇ ದೇವರಿಗೆ ಕೊಟ್ಟಿದ್ರೆ ಎಷ್ಟೋ ಉದ್ಧಾರ ಆಗ್ತಿದ್ರಿ ನೀವು. उसी समय को प्रभु को देखेगा तो कितना आपको आशीष करेगा प्रभु. ಯಾಕೋ ಕೋಪದಿಂದ ನೋಡ್ತಾ ಇದ್ರಿ? बहुत क्रोध से आप देख रहे हैं. ಪ್ಲೀಸ್ ಹೊರಗೆ ಹೋದ್ಮೇಲೆ ಹೊಡಿರಿ, ಇಲ್ಲಿ ಹೊಡಿಬೇಡ್ರಿ. आप बाहर जाके मारिए, इधर मत मारिए. ಕೆಲವರಿಗೆ बहुत लोगों को ಕಣ್ಣು ತೆರೆದ್ರೆ ಫಸ್ಟ್ ಮೊಬೈಲ್ ನೋಡಬೇಕು. आंख खुलेगा तो उनको मोबाइल देखना है. ನೆನ್ಪು ಮಾಡ್ಕೊಳ್ರಿ, आप याद ಅಟ್ಲೀಸ್ಟ್ रखिए ದಿನದಲ್ಲಿ 6 ತಾಸು ನೀವು ಮೊಬೈಲ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. आप एक दिन में 6 घंटा मोबाइल में आप समय बिता रहे हैं. ಅದೇ 6 ತಾಸು ದೇವರಿಗೆ ಕೊಟ್ಬಿಟ್ಟಿದ್ರೆ उसी 6 घंटा आप प्रभु के लिए ಬೇಡ ರೀ, 6 ತಾಸೇ ಬೇಡ, 1 ತಾಸು ಕೊಡ್ರಿ ದೇವರಿಗೆ वो ಸಾಕು. 6 घंटा नहीं छोड़िए, मगर 1 घंटा प्रभु के लिए दीजिए. ಈಗ ನಾನು ಹೇಳ್ತೀನಿ, ಇಲ್ಲಿ ಎಷ್ಟು ಜನ ಕಳ್ಳರು ಇದ್ದಾರೆ ಅಂತ. ಕಳ್ಳರು मैं आप भी बोल रहा हूँ, कितने लोग छोर हैं इधर ही. ಹೇಳ್ರಿ, ದಿನಕ್ಕೆ ಎಷ್ಟು ತಾಸು ಪ್ರಾರ್ಥನೆ ಮಾಡ್ತೀರಿ? कितना तास आप प्रभु के पास ಹೇಳ್ರಿ, प्रार्थना 1 ತಾಸು ಎಷ್ಟು ಜನ ಪ್ರಾರ್ಥನೆ ಮಾಡ್ತೀರಿ? 1 घंटा कितने लोग प्रार्थना करते हैं? 2 ತಾಸು 2 घंटा 2 ತಾಸು 2 घंटा 2 ತಾಸು 2 घंटा 2 ತಾಸು 2 ಅವರ್ಸ್ 40 ಮಿನಿಟ್ಸ್ 2 घंटा 2 ತಾಸು 40 ಸೆಕೆಂಡ್ 40 ನಿಮಿಷ ಯಾರು ಪ್ರೇಯರ್ ಮಾಡ್ತೀರಿ? 40 मिनट कौन प्रार्थना करता है? ಅವ್ರೊಬ್ರು ಬಿಟ್ಟು ಉಳಿದೆಲ್ಲರೂ ಕಳ್ರೆ. सभी छोड़ के, वो आदमी छोड़ के सभी लोग छोरी हैं. ನಾನು ಹೇಳ್ತಾ ಇಲ್ಲ, मैं नहीं कह रहा हूँ. ಕದ್ದುಕೊಳ್ತಾ ಇದ್ರಿ ನೀವು. आप चुरा ले रहे हैं. ನನ್ನ ಆಲಯಕ್ಕೆ ತರಬೇಕಾದ್ರೆ ನೀವು ಕದ್ದುಕೊಳ್ತಾ ಇದ್ರಿ. मेरे एक मंदिर में लेने आने वाले समय को चुरा ले रहे हैं आपने. ಏನು क्या है? ನೀವು ಹೇಳಿದ್ರೆ 10ರಲ್ಲಿ 1 ಭಾಗ. आप 10 में 1 भाग आप देते हैं. ಎಷ್ಟು ತಾಸಿದೆ ದಿನಕ್ಕೆ? कितना तास है दिन में? 24 ತಾಸು. 24 घंटा है. ಡಿವೈಡ್ ಮಾಡ್ರಿ, 10ರಲ್ಲಿ 1 ಭಾಗ, उसमें आप 2 ಅವರ್ಸ್. ಈಗ ಯಾರು ಕಳ್ರು? 2 घंटा 40 ನೀವೇ ಹೇಳ್ರಿ, ಯಾರು ಕಳ್ರು? अभी कौन चोर है? ದೇವ್ರ ಅವ್ರು ಒಪ್ಕೊಂಡ್ರು. ಕರೆಕ್ಟಾ? सही है. ನನಗಿದು ಒಂದೇ ಬೇಕು, ಏನಂದ್ರೆ मुझको एक ही चाहिए आज. ಮೊಬೈಲ್ ಅನ್ನ ಐ ಅನ್ನೋದ ಲೆಸ್ ಮಾಡ್ರಿ. मोबाइल का आई इसको आप लेस कीजिए. ಎಷ್ಟು ಸಾಧ್ಯವೋ ಅಂದ್ರೆ. ನೀವು ಹೋಗಿ ಹೊಡೆದಾಕ್ ಬಿಡ್ರಿ ಅಂತ ಹೇಳ್ತಾ ಇಲ್ಲ. मैं नहीं कर रहा हूँ को आप उसको छोड़ दीजिए. ಚರ್ಚ್ ಬಿಟ್ಟ ಮೇಲೆ ನನಗೆ ಕೊಟ್ಟು ಹೋಗ್ಬೋದು, ಚಿಂತೆ ಮಾಡಬೇಡಿ. चर्च से बाहर होने के पहले मेरे को देखी जाइए. ಒಳ್ಳೆ ಆಫರಿಂಗ್, वो अच्छा ऑफरिंग है. ಹಾಲೆಲೂಯಾ हालेलुया. ಹಲೋ. हेलो, ಆಶೀರ್ವಾದ ಆಗ್ಬೇಕಾ? आशीष होना है. ನಿನ್ನನ್ನ ನೀನು ದೇವರಿಗಿಂತ ಹೆಚ್ಚಾಗಿ ಯಾವುದನ್ನ ಮೂರ್ತಿಯಾಗಿ ಮಾಡಿದೆಯೋ ಅದನ್ನ ಲೆಸ್ ಮಾಡಿ. आपसे ही कौन सा मूर्ति आपने बनाया है ज्यादा, उसको आप छोड़ दीजिए. ಹಲೋ ಹೇಳ್ರಿ ಎಲ್ಲ, ಹಲ್ಲೆಲೂಯಾ सभी कहिए हालेलुया. ಹೇಳ್ರಿ. ದೇವರೇ, प्रभु 8ರಿಂದ 9 ಗಂಟೆವರೆಗೂ 8 से 9 बजे ಒಂದು तक ಒಳ್ಳೆ ಧಾರಾವಾಹಿ ಬರುತ್ತೆ. बहुत अच्छा धारावाही ಅದನ್ನ आता है. ಬಿಟ್ಟು उसको ಬೇರೆ छोड़ के, ಯಾವ ಟೈಮ್ ಆದ್ರೂ ಕೇಳ್ಕೊ ದೇವರಿಗೆ ಕೊಟ್ಟು उस ಬಿಡ್ತೀನಿ. समय को छोड़ के किसी समय को मुझसे पूछिए प्रभु. ಅದನ್ನ ಮಾತ್ರ ಕೇಳಬೇಡ. उस समय को मत पूछिए ಆಗ प्रभु. ದೇವರು ಹೇಳ್ತಾರೆ, उस समय प्रभु बोलता है ಅದೇ ಟೈಮ್ ನನಗೆ ಕೊಡ್ತೀಯಾ? उसी समय को मुझको देगा. ಇದು 4ನೇ ಮೂರ್ತಿ. ये चौथा ಯಾವಾಗ कब ಯಾವಾಗ कब ಇದು ಕೆಡವಲ್ಪಡ್ತೋ, कब वो ಯೇಸುವಿನ ರಕ್ತ ಬಂದು यीशु मसीह का लहू ಅವ್ರನ್ನ ಶುದ್ಧಿ ಮಾಡಿತು. उसको शुद्धि किया. ಆಗ उस समय में ಜನರೆಲ್ಲರೂ ಹೊರಗೆ ಬರುವುದಕ್ಕೆ ಪ್ರಾರಂಭ ಮಾಡಿದ್ರು. लोग सभी बाहर आने के लिए, ನೀವು ಮುಂದೆ ಹೋಗಿ ಮನೆಯಲ್ಲಿ ಹೋದ್ರಿ, उस आगे जाके आप घर में बैठ ಗಿದ್ಯೋನನು ಅವನು ಒಂದು ಶಬ್ದವನ್ನು ಮಾಡಿದಾಗ ಎಲ್ಲರೂ ಹೊರಗೆ ಬಂದ್ರಂತೆ. गिद्योन एक आवाज को उसने किया. उस समय में लोग सभी बाहर आए. ಎಷ್ಟು ಜನರಿಗೆ ಆಶೀರ್ವಾದ ಬೇಕು? कितने लोगों को आशीष चाहिए?
ಯೇಸುವಿನ ರಕ್ತ ನಿಮ್ಮ ಮೇಲೆ ಬರಬೇಕಾಗಿದ್ರೆ यीशु मसीह का लहू आपके ऊपर आना है ಒಂದು तो ಕಂಡೀಷನ್ ಇದೆ. एक कंडीशन है, ಯೇಸುವಿನ ರಕ್ತ ನಿಮ್ಮ ಮೇಲೆ ಬರಬೇಕಾದ್ರೆ ಒಂದು ಕಂಡೀಷನ್ ಇದೆ. एक यीशु मसीह का लहू आपके ऊपर आना है ನೀವು तो एक ಹಿಂಗ್ condition ತಿಳ್ಕೊಂಡಿದ್ರಿ ಯೇಸುವಿನ ರಕ್ತ ಅಂದ್ರೆ है। ये तो आपने सोचा होगा यीशु मसीह का लहू ನಿಮ್ ಮನಸ್ಸಲ್ಲಿ ಹೀಗಿರ್ಬೋದು, आपके मन में ऐसा होगा, ಪ್ರಾಬ್ಲಮ್ ಅಂತ प्रॉब्लम ಯೇಸುವಿನ ರಕ್ತ, यीशु मसीह का लहू, ಪ್ರಾಬ್ಲಮ್ ಆಯ್ತಾ प्रॉब्लम होने के बाद ಅಂದ್ರೆ ನಿಮ್ ಮನೆ ಶಾವರ್ ಅಂತ ತಿಳ್ಕೊಂಡ್ರ ಯೇಸುವಿನ ರಕ್ತ? आपके घर के शावर समझा आपने यीशु मसीह का लहू, ಯೇಸುವಿನ ರಕ್ತ ಶಾವರ್ ಇಂದ ಬೀಳ್ತಾ ಇದೆ, ನಾನು ತೊಳ್ಕೊಳ್ತಾ ಇದ್ದೀನಿ ಅಂತ? यीशु मसीह का लहू शावर से ऐसा आ रहा है मैं धो दूंगा? ನೋ. ಯೇಸುವಿನ ರಕ್ತ ಬರಬೇಕಾಗಿದ್ರೆ यीशु मसीह का लहू आना है तो ಫಸ್ಟ್ ನಿನ್ನ ಪಾಪವನ್ನು ಒಪ್ಪಿಕೊಳ್ಳಬೇಕು, आप पहले आपके पापों को ನೀನು ಅರಿಕೆ ಮಾಡಬೇಕು, आपको बोलना है, ದೇವರಿಗೆ ನಿನ್ನನ್ನು ಒಪ್ಪಿಸಿಕೊಡ್ಬೇಕು. प्रभु के हाथों में देना है। ಯೇಸುವಿನ ರಕ್ತದೊಂದಿಗೆ ಆಟ ಆಡಬೇಡ್ರಿ. प्रभु के लहू से आप कभी भी ಎಲ್ಲದಕ್ಕೂ ಬ್ಲಡ್ ಆಫ್ ಜೀಸಸ್ ಅನ್ಬೇಡ್ರಿ. सभी चीजों के लिए ब्लड ऑफ जीसस नहीं कहिए। ಯಾಕಂದ್ರೆ 3 ತಿಂಗಳು ಮುಂದೆ ಒಬ್ಬನು ಫೋನ್ ಮಾಡ್ದ ನನಗೆ, 3 महीने के पहले किसी ने मेरे को फोन किया था, ಅಣ್ಣ भाई ನನ್ನ ಬೈಕಿಗೆ ಆಯಿಲ್ ರಕ್ತ ಹಚ್ಚಿದೀನಿ, मेरे बाइक को एक ऑयल का एक लहू लगाया। ಯಾಕೆ? क्यों? 50 ಕಿಲೋಮೀಟರ್ ನನ್ನ ಒಂದು ಲವ್ ಮಾಡಿದ ಹುಡುಗಿ ಒಟ್ಟಿಗೆ ಟ್ರಾವೆಲ್ ಆಗಿ ಹೋಗಿ ಬರಬೇಕು, ಸೇಫ್ಟಿ ಆಗಿ ಬರಬೇಕು. 50 किलोमीटर एक मैंने प्रेम किया है उस लड़की से, मैं 50 यीशु मसीह का लहू को किधर किधर लगाते हैं देखिए। ಹಾಲೆಲೂಯಾ. हालेलुया। ಅಲ್ಲೂ ಸೈತಾನ ಅಟ್ಯಾಕ್ ಮಾಡ್ಬಿಟ್ಟ, ಗೊತ್ತಾಗ್ಬಿಡ್ತ ಅವನಿಗೆ. उधर हालेलुया। अटैक करेगा ऐसा वो समझ। ಆಮೆನ್. आमेन। ಯೇಸುವಿನ ರಕ್ತವನ್ನು ಸುಮ್ಮನೆ ಉಪಯೋಗಿಸಬೇಡ್ರಿ. यीशु मसीह का लहू ऐसे चुप से आप नहीं ಯಾವಾಗ ಇದು ನಿನ್ನೊಳಗೆ ಕೆಡವಲ್ಪಡ್ತದೋ, कब वो मूर्ति को गिरा देगा जाएगा। ಹೇಳ್ರಿ, ಇವತ್ತು ಹೇಳ್ರಿ, ಹೇಳ್ರಿ ಎಲ್ಲರೂ ನಾನು मैं ನನ್ನೊಟ್ಟಿಗೆ ಕನ್ಫೆಸ್ ಮಾಡ್ರಿ, ನಾನು ಮೊಬೈಲ್ ಯೂಸ್ मोबाइल यूज कम करूंगा। ಯಾಕೋ ಕೆಲವರು ಬಾಯಲ್ಲಿ ಬರಲಿಲ್ಲ, लोगों के मुंह में नहीं आया है। ಮಲ್ಗಕ್ಕಿಂತ ಮೊದಲು ಲಾಸ್ಟ್ ಸೀನ್ ಮೊಬೈಲ್ ಅಲ್ಲ, ಲಾಸ್ಟ್ ಸೀನ್ ದೇವರದಾಗಿರ್ಲಿ. आप सोने के पहले लास्ट सीन मोबाइल नहीं रहना है, प्रभु होना है। ಆಗ ಬೆಳಗಿನ ಫಸ್ಟ್ ಸೀನು ದೇವರೇ ಆಗಿರ್ತಾನೆ. उस समय में सुबह का फर्स्ट सीन प्रभु ही होता है। ಲಾಸ್ಟ್ ಸೀನ್ ಆದಾದ್ರೆ ಫಸ್ಟ್ ಸೀನ್ ಅದೇ ಬರೋದು. ಯಾವುದು? लास्ट सीन वही रहेगा तो फर्स्ट सीन वही रहता है। ಅದು ಸೀನ್ ಫಸ್ಟ್ ಆಗಿರುತ್ತೆ, ಆಮೇಲೆ ಸಿನ್ ಆಗಿ ಮಾರ್ಪಡ್ತದೆ. वो सीन फर्स्ट होता है, बाद में सिन हो जाता है। ಸೀನ್ 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 ಸಿನ್ ಆಗಿ ಮಾರ್ಪಡ್ತದೆ. सीन बाद में सिन हो जाता है। ಫಸ್ಟ್ ನೋಡಿದಾಗ ಸೀನ್ ನೋಡ್ದೆ, ನೋಡ್ದೆ, पहले देखने के समय में सी ಸ್ವಲ್ಪ देखा, ಆಸೆ ಬಂತು, एक आशा आया, ಇನ್ನೊಂದು SMS ಕಳಿಸಿದೆ, और एक SMS मैंने भेजा, ಇನ್ನೂ ಇಷ್ಟ ಆಯ್ತು, बहुत पसंद हुआ, ಆಸೆ ತುಂಬಾ ಆಯ್ತು, बहुत आशा ज्यादा हो ಆಸೆ गया, ತುಂಬಾ ಆಗಿ आशा ज्यादा होके, ಆಸೆಯು ಬಸುರಾಗಿ आशा गर्भवती होके, ನಾನು ಅವಾಗ ಸುಮ್ಮನೆ ನೋಡಕ್ ಹೋದೆ, ಈಗ ಪಾಪನೇ ಮಾಡ್ಬಿಟ್ಟೆ. अभी मैंने ऐसा देखने के लिए गया, मैं पापी कर दिया। ಅದಕ್ಕೆ ಹೇಳ್ರಿ ಲಾಸ್ಟ್ ಸೀನ್, ಹೇಳ್ರಿ ಲಾಸ್ಟ್ ಸೀನ್, लास्ट सीन कहिए प्रभु। ಫಸ್ಟ್ ಸೀನ್ फर्स्ट सीन ಯಾರ ಬಾಯಲ್ಲಿ ಬರ್ತಾ ಇಲ್ಲ. किसी के मुंह में नहीं आ रहा है। ಇದನ್ನ ಇವತ್ತು ಯಾರು ತೀರ್ಮಾನ ಮಾಡ್ತಿರೋ, कौन इस संगति को तीर्मान ಯಾವ करते हैं? ಯಾವ ಏರಿಯಾದಲ್ಲಿ ನೀವು ಸೆಟ್ಲ್ ಆಗ್ಲಿಲ್ವೋ 100% ಯು ವಿಲ್ ಸೆಟಲ್ ಇನ್ ದ ನೇಮ್ ಆಫ್ ಜೀಸಸ್. जिस संगति में आप सेटल नहीं हुए, 100% प्रभु आपको सेटल करेगा ही। ಇನ್ನು 5 ನಿಮಿಷ, 5 ಮಿನಿಟ್ಸ್ ಒನ್. 5 मिनट उतना ही। ಬೇಜಾರವ್ರು ಹಲ್ಲೆಲೂಯಾ ಹೇಳ್ರಿ. ನಿಮಗೂ ಸ್ವಲ್ಪ ಬೇಜಾರಾಗಿದೆ. ಕೆಲವರು ಇನ್ನೂ ಜಾಣರು, ಏನು ಹೇಳಲ್ಲ. ಯಾಕಪ್ಪ ನಾವು ಸಿಕ್ಕಾಕೊಳ್ಳೋಣ, ನಾವು ನ್ಯೂಟ್ರಲ್ ಆಗಿ ಕೂತ್ಬಿಡೋಣ. ಕೆಲವರು ಇದ್ದಾರೆ ಜಾಣರು, ಅವರು ತುಂಬ ಜಾಣರು. ದೇವರು ಅವರಿಗೆ ನ್ಯೂಟ್ರಲ್ ಆಗೇ ಇಟ್ಬಿಟ್ಟಿದ್ದಾನೆ. ನೀನು ಹಂಗೆ ಇರು, ಇಂದಿಗೂ ಎಂದಿಗೂ ನಾನು ಬದಲಾಗಲ್ಲ ಅಂತ ಅವ್ರು ಹಂಗೆ ಕೂತ್ಬಿಟ್ಟಿದ್ದಾರೆ. ಅವ್ರು ಎಂದಿಗೂ ಬದಲಾಗಲ್ಲ. ಅಟ್ಲೀಸ್ಟ್ ಹೇಳ್ರಿ, ಅಟ್ಲೀಸ್ಟ್ ನೀರಿನ ಮೇಲೆ ಹೆಜ್ಜೆ ಇಟ್ಟ, पानी के ऊपर ಮುಳುಗ್ತೀನೋ ಬಿಡ್ತೀನೋ ಎರಡನೇದು. ಹೇಳ್ರಿ, ಮುಳುಗ್ತೀನೋ ಬಿಡ್ತೀನೋ ಎರಡನೇದು. डूबा नहीं डूबेगा, ಹೇಳ್ರಿ, ಮುಳುಗ್ತೀನೋ ಬಿಡ್ತೀನೋ ಎರಡನೇದು. डूबेगा कि नहीं डूबेगा, ಪ್ರಯತ್ನ ಮಾಡೋದು ಮಾಡೇ ಮಾಡ್ತೀನಿ. मैं प्रयत्न करता ही रहूंगा। ಪ್ರಯತ್ನ ಮಾಡ್ದ, प्रयत्न किया, ಅದಕ್ಕೆ उसके कारण ದೇವಾಲಯದ ಮುಂದೆ ಪ್ರಯತ್ನ ಮಾಡಿದಾಗ ಸಕ್ಸಸ್ ಆದ. वो मंदिर के आगे में वो प्रयत्न करने के बाद सक्सेस हो जाए। ಹಲೋ, ಫಸ್ಟ್ ಸ್ಟೆಪ್ಸ್ ಸಕ್ಸಸ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಹೇಳ್ರಿ, पहले प्रयत्न आपके लिए जीवन में सक्सेस होता है कि नहीं होता ಹೇಳ್ರಿ, है? ಫಸ್ಟ್ ಸಕ್ಸಸ್ पहले ಸಕ್ಸಸ್ ಆಗತ್ತೋ ಇಲ್ಲೋ ಗೊತ್ತಿಲ್ಲ. सक्सेस होता है कि नहीं होता है पता नहीं। ಸಕ್ಸಸ್ ಅನ್ನ ಪ್ರಯತ್ನ ಮಾಡ್ರಿ. Success को प्रयत्न 100% कीजिए। ಸಕ್ಸಸ್ ಅನ್ನ ದೇವರು ಮಾಡೇ ಮಾಡ್ತಾನೆ. आपके लिए सक्सेस प्रयत्न को सक्सेस करता ही प्रभु। ಹಲ್ಲೆಲೂಯಾ. हालेलुया। ಲಾಸ್ಟ್ ಪಾಯಿಂಟ್ ಮುಗಿಸ್ಬೋದಾ?
लास्ट पॉइंट हम ಈಗ ಅವರಿಗೆ ಬಿಡುಗಡೆ ಆಯ್ತು. अभी उसको रिहाई मिला, ಇವನಿಗೆ ಇನ್ನೂ ಕಾನ್ಫಿಡೆಂಟ್ ಬಂದಿಲ್ಲ. उसको अभी तक कॉन्फिडेंट नहीं आया. ಯಾರಿಗೆ? किसको? ಎಲ್ಲರಿಗೂ ಒಂದು ಸರಿ ಹೋದ 32,000 ಜನ ಬಂದ್ಬಿಟ್ರು. ಆಶೀರ್ವಾದ ಆಯ್ತು. एक बार ಎಲ್ಲೆಲ್ಲ ಅಡ್ಕೊಂಡಿದ್ರು ಅವರೆಲ್ಲರಿಗೂ ಬ್ಲೆಸ್ಸಿಂಗ್ ಆಯ್ತು. ಎಲ್ಲರೂ ಹೊರಗೆ ಬಂದ್ರು, ಬಂಧನದಿಂದ ಸಮಸ್ಯೆಯಿಂದ ಹೊರಗೆ ಬಂದ್ರು. ದೇವರವ್ರನ್ನ ಹೊರಗೆ ತಗೊಬಂದ. किधर किधर छिपे हुए थे सभी बाहर गया आए और प्रभु ने उसको आशीष किया. ಕೆಲವರು ನಮ್ಮಂತ ಜಾಣರು ಇರ್ತಾರೆ. हमारे जैसे बहुत ज्ञानी होते ದೇವರು हैं. ಅದ್ಭುತ ಮಾಡ್ತಾನ, प्रभु अद्भुत करेगा, ನಾನು ನೋಡಬೇಕು. मैं भी देखना है. ಸರಿ, सही. ಈಗ ದೇವರನ್ನ ಪರೀಕ್ಷೆ ಮಾಡೋದಕ್ಕೆ ನೋಡ್ತಾ ಇದ್ದಾನೆ. अभी प्रभु को परीक्षा देने के लिए चाह रहा है. ಏನಂತ ಪರೀಕ್ಷೆ ಮಾಡ್ದ? अभी कैसे परीक्षा उसने किया? ಇನ್ನೂ ಕಾನ್ಫಿಡೆಂಟ್ ಹೆಚ್ಚು ಮಾಡ್ಕೊಳ್ತಾ ಇದ್ದಾನೆ ಅವನು. अभी कॉन्फिडेंट उसको ज्यादा कर रहा है. ದೇವರೇ, प्रभु ಒಂದು एक ಕುರಿಯ ದುಪ್ಪಟ, एक बेड की एक दुपट्टा, ದುಪ್ಪಟವನ್ನ ಅದ್ರಲ್ಲಿ ಹೇಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ದುಪ್ಪಟದಲ್ಲಿ ಮಾತ್ರ ನೀರಿರ್ಲಿ, ಸುತ್ತಲೆಲ್ಲ ಒಣಗಿರ್ಲಿ ಅಂತ ಹೇಳ್ತಾನೆ. उस एक बेड की एक चमड़ी में बीच में पानी रहे और सभी जगह में एक सूखा रहे. ಬೆಳಿಗ್ಗೆ ಬಂದ ಕೂಡಲೇ सुबह में आने के बाद ಸುತ್ತಲೂ ಒಣಗಿದೆ, ಕುರಿ ದುಪ್ಪಟದಲ್ಲಿ ಮಾತ್ರ ನೀರಿದೆ. सभी जगह में वो सूखा है, वो बेड की चमड़ी में वो एक पानी है. ಅದರ ಅರ್ಥ ಗೊತ್ತಾ? उसका मतलब क्या है पता ಇಲ್ಲಿ है ನೋಡ್ರಿ, आपको? ಇಲ್ಲಿ ನೋಡ್ರಿ. इधर देखिए, इधर ಅದರ देखिए. ಅರ್ಥ ಏನು? उसका मतलब क्या है? ಲೋಕವೆಲ್ಲ ಒಣಗಿ ಹೋಗಿದೆ, वो संसार सभी सूख गया है, ನಾನು ಆತ್ಮದಲ್ಲಿ ತುಂಬಿರಬೇಕೆಂಬ ಆಸೆ. मैं आत्मा में भरना है ये आशा है. ಲೋಕವೆಲ್ಲ ಒಣಗಿ ಹೋಗಿದೆ, ये संसार सभी सूख गया है, ಲೋಕದಲ್ಲಿ ಏನೂ ಇಲ್ಲ, संसार में कुछ भी नहीं है, ಆದ್ರೆ ನಾನು ಆತ್ಮನಿನ ನೀರಿನಿಂದ ತುಂಬಲ್ಪಡಬೇಕು. मगर मैं आत्मा के नदी में बहना ನಾನು चाहता हूँ. ದೇವರಿಗಾಗಿ ಆಶೀರ್ವಾದ ಹೊಂದಿದ ವ್ಯಕ್ತಿ मैं ಆಗಬೇಕು. प्रभु के लिए आशीष की सोता बनना चाहता हूँ. ಇವತ್ತು ಕೊನೆಯ ಪ್ರಾರ್ಥನೆಯಲ್ಲಿ ಎಷ್ಟು ಜನರಿಗೆ ಆಸೆ ಇದೆ? केरी प्रार्थना में कितने लोगों को ಲೋಕವೆಲ್ಲ पसंद ಒಣಗಿ है? ಇದ್ರು ಕೂಡ संसार सभी सूखा होने के ನಾನು बाद ಆತ್ಮದಲ್ಲಿ ತುಂಬಲ್ಪಟ್ಟ ವ್ಯಕ್ತಿ ಆಗ. मैं आत्मा में भरने वाला आदमी बनना है. ಇವತ್ತು ನೀವು ಕೊನೆಯ ಪ್ರಾರ್ಥನೆಯಲ್ಲಿ ಅಭಿಷೇಕ ನಿಮ್ಮ ಮೇಲೆ ಬರುವಾಗ अकेले प्रार्थना में अभिषेक आपके ऊपर आने के बाद ದೇವರು ನಿನ್ನ ಆಸೆಯನ್ನು ಪೂರ್ತಿಗೊಳಿಸ್ತಾನೆ. प्रभु आपकी आशा को पूरा करेगा. ಹಾಲೆಲೂಯಾ. हालेलुया. ಒಣಗಿದ ಜನರು ಬಂದ್ರು ಕೂಡ इस सूखे वाले लोग आने के बाद भी ನಿನ್ನೊಳಗೆ ದೇವರ ದಾಹ ತುಂಬಲ್ಪಟ್ರೆ आपके अंदर प्रभु की दाह भरने के बाद ಎಲ್ಲರಿಗೂ ನಿನ್ನ ಮೂಲಕವಾಗಿ ನೀರು ಹರಿತದೆ. आपके ओर से प्रभु की एक आशीष बहाएगा. ಈಗ ಎರಡನೇ ಪ್ರಾರ್ಥನೆ दूसरा प्रार्थना ಏನು? क्या? ಉಲ್ಟಾ. ये सुलटा है. ಏನು? क्या है? ಕುರಿ ದುಪ್ಪಟ ಒಣಗಿರ್ಬೇಕು, वो एक बेड की चमड़ी सूखना है, ಸುತ್ತಲೆಲ್ಲ ಹಸಿರಿರ್ಬೇಕು. वो आगे का सभी जगह वो हरियाला होना ಇದರ है. ಅರ್ಥ ಏನಂದ್ರೆ इसका मतलब क्या है? ಲೋಕವೆಲ್ಲ ಪಾಪದಿಂದ ತುಂಬಲ್ಪಟ್ರು, वो संसार सभी पाप में डूबने के बाद ನಾನು ಒಣಗಿದ ಪರಿಶುದ್ಧ ಜೀವಿತವನ್ನು ಜೀವಿಸಬೇಕೆಂಬ ಆಸೆ. मैं एक परिशुद्ध जीवन बिताना है आशा है. ಸೌದೋಮ್ ಗೋಮರ ಆರಿಸಿಕೊಂಡಾಗ ನೋಡುವುದಕ್ಕೆ ಸುಂದರವಾಗಿ ಹಸಿರಾಗಿತ್ತು. सोदोम गोमोरा कब उसने देखा वो बहुत एक ಹಸಿರಾಗಿತ್ತು. वो हरी दिख रहा था. ಅದರ ಮಧ್ಯದಲ್ಲಿ उसके बीच में ದೇವರು ನಿನ್ನ ನೀಡುವಾಗ आपके वो प्रभु अंदर रहने के बाद ಒಣ ನೀರಿಲ್ಲದ ಜೀವಿತ ಅಂದ್ರೆ पानी नहीं रहने का जीवन है. ಪಾಪವು ನಿನ್ನನ್ನು ಅಂಟಿಕೊಳ್ಳದ ಹಾಗೆ ನೋಡಿಕೊಳ್ಳಬೇಕು. पाप आपको नहीं छूना है, ऐसा जीवन बिताना. ಇದನ್ನ ನೀನು ಆರಿಸಿಕೊಳ್ಳುವುದಾಗಿದ್ರೆ अगर इसको आप चुन लेंगे तो ನೀನು ಹೋಗುವಂತ ಸ್ಥಳದಲ್ಲಿ ದೇವರ ಆಶೀರ್ವಾದ ಮಾಡ್ತಾನೆ. आप किधर जाएंगे प्रभु आपको आशीष करेगा.